ವಿವಾಹ ಕಾರ್ಯದಲ್ಲಿ ದೇವರ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬ ಅಂಶವನ್ನು ನಾವು ಗಮನಿಸುತ್ತಾ ಬಂದಿದ್ದೇವೆ. ಅದು ಬಹಳ ವ್ಯಕ್ತವಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂತಹ ವಿಷಯವಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಮುಂಜಾನೆಯೂ ಕೂಡ ನಾವು ದೇವರ ವಾಕ್ಯದಿಂದ ವಿಶೇಷವಾಗಿ ಕ್ರೈಸ್ತ ವಿವಾಹದ ಆ ಪರ್ಮನೆನ್ಸಿ ಅಥವಾ ಅವರು ಜೀವನ ಪರ್ಯಂತ ಒಂದಾಗಿ ಇರಬೇಕು, ಬೇರ್ಪಡಿಸುವಿಕೆಗೆ ದೇವರ ವಾಕ್ಯ ಯಾವುದೇ ಅವಕಾಶ ಕೊಡುವುದಿಲ್ಲ ಎಂಬ ಅಂಶವನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಈ ಮೂರನೇ ಸಂದೇಶದಲ್ಲಿ ನಾನು ಆರಿಸಿಕೊಂಡಂತಹ ಶೀರ್ಷಿಕೆ ಕ್ರೈಸ್ತ ಕುಟುಂಬವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ಚಿತ್ರಣವಾಗಿದೆ. ಕ್ರೈಸ್ತ ಕುಟುಂಬವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ಚಿತ್ರಣವಾಗಿದೆ. ಫ್ಯಾಮಿಲಿ ಆಸ್ ಎ ಶ್ಯಾಡೋ ಆಫ್ ಕ್ರೈಸ್ಟ್ ಚರ್ಚ್ ರಿಲೇಷನ್ಶಿಪ್. ಇದು ಪ್ರತಿ ಒಂದು ಕ್ರೈಸ್ತ ಕುಟುಂಬವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಸತ್ಯವಾಗಿದೆ. ಈ ಕುಟುಂಬವನ್ನು ಯಾಕೆ ದೇವರು ನೇಮಿಸಿ ಲೋಕದಲ್ಲಿ ಇಟ್ಟಿದ್ದಾನೆ, ಆ ಮೂಲಕವಾಗಿ ಕರ್ತನು ಏನು ಅಥವಾ ಯಾವ ಸಂದೇಶವನ್ನು ಲೋಕಕ್ಕೆ ಕೊಡುತ್ತಿದ್ದಾನೆ, ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಒಂದು ಕುಟುಂಬವನ್ನು ಅಥವಾ ಒಂದು ಗಂಡನ್ನು ಹೆಣ್ಣನ್ನು ಒಂದು ಮಾಡುವುದರ ಮುಖಾಂತರವಾಗಿ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕಕ್ಕೆ ತೋರಿಸುವುದಕ್ಕೆ ಆತನು ಪ್ರಯತ್ನ ಪಡುತ್ತಾನೆ. ಪ್ರಾರಂಭವಾಗಿ ನಾನೊಂದೆರಡು ವಾಕ್ಯಗಳನ್ನು ಓದಿಕೊಳ್ಳುತ್ತೇನೆ. ಮೊದಲನೇದಾಗಿ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 22ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಅದೇ ಅಧ್ಯಾಯದ 31ನೇ ವಾಕ್ಯಕ್ಕೆ 31 ಮತ್ತು 32ನೇ ವಾಕ್ಯಕ್ಕೆ ನಾವು ಬರುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 31 ಮತ್ತು 32ನೇ ವಾಕ್ಯ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯವು ಸಾಧಾರಣವಾಗಿ ವಿವಾಹ ಸಮಾರಂಭಗಳಲ್ಲಿಯೂ ಅಥವಾ ಗಂಡ ಹೆಂಡಿರ ಸಂಬಂಧದ ವಿಷಯದಲ್ಲಿಯೂ ಅನೇಕ ಬೋಧನೆಗಳನ್ನು ಕೊಡುವಂತಹ ಒಂದು ಅಧ್ಯಾಯವಾಗಿ ನಾವು ಪರಿಗಣಿಸಿ ಅದರಿಂದ ಅನೇಕ ವಿಷಯಗಳನ್ನು ನಾವು ಕಲಿಯುತ್ತೇವೆ. ಆದರೆ ಈ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಲ್ಲಿ ಪುರುಷನಿಗೂ ಸ್ತ್ರೀಗೂ ಅಥವಾ ಗಂಡನಿಗೂ ಹೆಂಡತಿಗೂ ಇರುವ ಸಂಬಂಧದ ಕುರಿತಾಗಿ ಎಲ್ಲ ವಿವರಣೆಗಳನ್ನು ಕೊಟ್ಟ ಮೇಲೆ ಅದನ್ನು ಓದುವಾಗಲೇ ಅದರ ಮಧ್ಯದಲ್ಲಿ ಆತನು ಹೇಳುತ್ತಾನೆ, ಕ್ರಿಸ್ತನಿಗೂ ಸಭೆಗೂ ಗಂಡನಿಗೂ ಹೆಂಡತಿಗೂ ಇದೆಲ್ಲ ಏನೋ ಒಂದು ಚೌಚೌಬಾತ್ ಥರ ಮಿಕ್ಸ್ ಮಾಡಿಕೊಂಡೆ ಆತನು ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ನೆನೆಸಬಹುದು. ಹಾಗಾದರೆ ಕ್ರಿಸ್ತನು, ಸಭೆ, ಗಂಡ, ಹೆಂಡತಿ ಇದೆಲ್ಲವೂ ಒಂದಕ್ಕೊಂದು ಬಹಳ ಸಾಮೀಪ್ಯ ಉಳ್ಳಂತಹ ಪದಪ್ರಯೋಗಗಳಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೂ ಸರ್ವಸಾಧಾರಣವಾಗಿ ಇದನ್ನು ಗಂಡ ಹೆಣ್ಣಂದಿರ ಆ ಸಂಬಂಧದ ವಿಷಯವಾಗಿ ನಾವು ಬೋಧಿಸುತ್ತೇವೆ. ಆದರೆ ಈ ಒಂದು ಅಧ್ಯಾಯವನ್ನು ಕೊನೆಗಾಣಿಸುವಾಗ ಅದರ 32ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಬಹಳ ವಿಚಿತ್ರವಾದಂತಹ ಒಂದು ವಿಷಯ. ಇಷ್ಟರವರೆಗೆ ಹೇಳುತ್ತಾ ಇದ್ದದಲ್ಲ ಗಂಡ ಹೆಂಡತಿ ಇವರ ಸಂಬಂಧ. ಆಮೇಲೆ ಕೊನೆಗೆ ಹೇಳುವಂಥದ್ದು, ನಾನು ಮಾತಾಡ್ತಾ ಇರುವಂಥದ್ದು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ವಿಷಯವಾಗಿ. ಹಾಗಾದರೆ ಇಲ್ಲಿ ಪೌಲನು ಪ್ರಯತ್ನ ಪಡುತ್ತಾ ಇರುವಂಥದ್ದು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕಕ್ಕೆ ಒಂದು ನೆರಳಾಗಿ ತೋರಿಸಿಕೊಡಬೇಕಾದರೆ ಒಂದು ಗಂಡ ಹೆಂಡತಿ ಅಥವಾ ಒಂದು ಕ್ರೈಸ್ತ ಕುಟುಂಬವನ್ನು ಆತನು ಲೋಕದಲ್ಲಿ ಸ್ಥಾಪಿಸಿದ್ದಾನೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಬಹಳ ವ್ಯಕ್ತವಾಗಿ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳು
ಅವರ ಮೇಲೆ ಹೇರಲ್ಪಟ್ಟಿರುವಂತಹ ಮೊಟ್ಟ ಮೊದಲನೇ ಜವಾಬ್ದಾರಿಯನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು. ಈ ಲೋಕದವರು ಜೀವಿಸಿದ ಹಾಗೆ ಹೇಗೂ ಕೆಲವು ವರ್ಷ ಜೀವಿಸಿ 25 ವರ್ಷದ ಆ್ಯನಿವರ್ಸರಿ, 50 ವರ್ಷದ ಜುಬಿಲಿ, 60 ವರ್ಷದ ಇನ್ನೊಂದು ಜುಬಿಲಿ, 100 ವರ್ಷ ಬದುಕಿದವರು ಯಾರು ಇದ್ದಾರೆ ಅಂತ ಕಾಣುದಿಲ್ಲ ದಾಂಪತ್ಯ ಜೀವಿತದಲ್ಲಿ. ಹೀಗೆ ಸೆಲೆಬ್ರೇಟ್ ಮಾಡಿಕೊಂಡು ಹೋಗೋದಕ್ಕೆ ಮಾತ್ರವಲ್ಲ, ಅದಕ್ಕಿಂತಲೂ ಒಂದು ದೊಡ್ಡ ಜವಾಬ್ದಾರಿ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳ ಮೇಲೆ ಕರ್ತನು ಹೇರಿದ್ದಾನೆ. ಅದೇನೆಂದರೆ, ನೀವು ಒಂದಾಗಿ ಜೀವಿಸುವಷ್ಟು ಕಾಲ ಕ್ರಿಸ್ತನಿಗೂ ಸಭೆಗೂ ಇರುವಂತಹ ಸಂಬಂಧವನ್ನು ಲೋಕಕ್ಕೆ ನೀವು ತೋರಿಸಿಕೊಡಬೇಕು. ಕ್ರಿಸ್ತನು ಲೋಕಕ್ಕೆ ಬಂದು ಆತನು ಸತ್ಯವನ್ನು ಲೋಕಕ್ಕೆ ತೋರಿಸಿಕೊಟ್ಟು ತನ್ನ ಪ್ರಾಣವನ್ನು ಕೊಟ್ಟು ಆತನು ಎದ್ದು ಹೋದನು. ಸಭೆಯು ಪ್ರಾರಂಭವಾಗಿದೆ. ಆದರೆ ಇಂದು ಈ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕಕ್ಕೆ ತೋರಿಸುವುದಕ್ಕೆ ಮತ್ತೊಮ್ಮೆ ಕ್ರಿಸ್ತನು ಭೂಮಿಗೆ ಇಳಿದು ಬಂದು ಸಭೆಯ ಮಧ್ಯದಲ್ಲಿ ಕೂತುಕೊಂಡು ಅದನ್ನು ತೋರಿಸಿಕೊಡುವುದಿಲ್ಲ. ಅದಕ್ಕೆ ಒಂದೇ ಒಂದು ಮಾದರಿಯನ್ನು ದೇವರು ಲೋಕದಲ್ಲಿಂದ ಇಟ್ಟಿರುವಂಥದ್ದು ಕ್ರೈಸ್ತ ಕುಟುಂಬ. ಆದ್ದರಿಂದ ನಮ್ಮೆಲ್ಲರ ಮೇಲೆ ಹೇರಲ್ಪಟ್ಟಿರುವಂತಹ ಒಂದು ದೊಡ್ಡ ಜವಾಬ್ದಾರಿ ಅಂದರೆ ಏನು? ಕ್ರಿಸ್ತನಿಗೂ ಸಭೆಗೂ ಇರುವಂತಹ ಆ ಒಂದು ಸಂಬಂಧಕ್ಕೆ ಒಂದು ನೆರಳಾಗಿಯೇ ಈ ಲೋಕದಲ್ಲಿ ನಾವು ಜೀವಿಸಬೇಕು. ನಾನು ಹೇಳುತ್ತಿರುವ ಮಾತುಗಳ ಸಾರಾಂಶ, ಕ್ರಿಸ್ತನಿಗೂ ಸಭೆಗೂ ಮಧ್ಯೆ ಏನು ನಡೆಯಬಾರದು ಅದು ಗಂಡನಿಗೂ ಹೆಂಡತಿಗೂ ಮಧ್ಯೆ ನಡೆಯಬಾರದು. ಈ ಒಂದು ವಾಕ್ಯ ಅಥವಾ ನಾನು ಹೇಳಿದಂತಹ ಈ ಒಂದು ಸ್ಟೇಟ್ಮೆಂಟ್ ಒಂದು ವೇಳೆ ಅನೇಕರ ಹೃದಯದಲ್ಲಿ ಬಂದಿರುವಂತಹ ಅನೇಕ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಕೊಡಬಹುದು. ಇವತ್ತು ಮುಂಜಾನೆ ಕ್ರೈಸ್ತ ಕುಟುಂಬದಲ್ಲಿ ವಿಚ್ಛೇದನ ಉಂಟಾಗಬಾರದು ಎಂಬುದಾಗಿ ನಾವು ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಿಂದ ನೋಡಿದ್ದೇವೆ. ಆದರೆ ಅದಕ್ಕೆ ವಿರುದ್ಧವಾಗಿ ಗ್ರೀಕ್ ಭಾಷೆಯಿಂದಲೂ, ಎಬ್ರಿಯ ಭಾಷೆಯಿಂದಲೂ, ಆರಾಮ್ಯ ಭಾಷೆಯಿಂದಲೂ, ದೊಡ್ಡ ದೊಡ್ಡ ಪಂಡಿತರ ಲೇಖನಗಳಿಂದಲೂ ಕೆಲವೊಂದು ವಾಕ್ಯಗಳನ್ನು ಆರಿಸಿಕೊಂಡು ಬಂದು ಅದು ಸಾಧ್ಯ ಎಂಬುದಾಗಿ ಸಾಬೀತುಪಡಿಸುವುದಕ್ಕೆ ಅನೇಕರು ಪ್ರಯತ್ನ ಪಡುತ್ತಾ ಇರುವಂತಹ ಕಾಲದಲ್ಲಿ, ಅಥವಾ ಇನ್ನು ಕೋರ್ಟ್ಗಳಿಗೋ ಕಚೇರಿಗಳಿಗೋ ಹೋಗಿ ಅವರಿಗೆ ಸಂವಿಧಾನದ ಪ್ರಕಾರ ಸಿಕ್ಕಲಿಕ್ಕಿರುವ ಹಕ್ಕು ಇದು ಎಂಬುದಾಗಿ ಸ್ಥಾಪಿಸಿ ಇದನ್ನೆಲ್ಲ ಸ್ಥಾಪಿಸಿಕೊಳ್ಳುವಾಗ ನಮ್ಮಂಥ ಪ್ರಸಂಗಿಗಳ ಬಾಯನ್ನು ಮುಚ್ಚುವುದಕ್ಕೆ ಒಂದು ವೇಳೆ ಅನೇಕರಿಗೆ ಅದೇ ಆಯುಧ, ಅದೇ ಸಾಕು ಎಂಬುದಾಗಿ ನೆನೆಸಬಹುದು. ಆದ್ದರಿಂದ ನೀವು ತಾರ್ಕಿಕವಾಗಿ, ಲಾಜಿಕಲಿ ಯಾವುದಾದರೂ ವಿಷಯವನ್ನೊಂದಿಗೆ ನನ್ನೊಂದಿಗೆ ತರ್ಕಿಸಿದರೆ ನಾನು ಮಹಾ ದೊಡ್ಡ ಪಂಡಿತನೇನೂ ಅಲ್ಲ. ತರ್ಕಿಸಿ ಒಂದು ವಿಷಯವನ್ನು ಜಯಿಸುವುದಕ್ಕೆ ನನಗೆ ಶಕ್ತಿ ಇಲ್ಲ. ತರ್ಕಿಸಿ ಜಯಿಸಬೇಕಾದ್ರೆ ಅದಕ್ಕೋಸ್ಕರ ಪರಿಣಿತಿ ಹೊಂದಿದ ಅನೇಕ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ, ಅವರೊಂದಿಗೆ ಮಾತನಾಡಿರಿ. ನನ್ನದು ಒಂದೇ ಒಂದು ಕೆಲಸ, ದೇವರ ವಾಕ್ಯದಲ್ಲಿ ಓದುವಂಥ, ಅರ್ಥ ಮಾಡಿಕೊಳ್ಳುವ ವಿಷಯವನ್ನು ಪ್ರಸಂಗ ಮಾಡುವಂಥದ್ದು. ಆದರೆ ಈ ಎಲ್ಲ ಸಮಸ್ಯೆಗಳಿಗೂ ಯಾಕೆ ಆಗಬಾರದು, ಯಾಕೆ ಬೇರ್ಪಡಬಾರದು, ಯಾಕೆ ಹೀಗೆ ನಡೆಯಬಾರದು ಎಂಬಂಥ ಅನೇಕ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರವನ್ನು ನಾನು ಕೊಡುವುದಾದರೆ ಅದಕ್ಕೆ ಒಂದೇ ಒಂದು ಮಾತು, ಕ್ರಿಸ್ತನಿಗೂ ಸಭೆಗೂ ಮಧ್ಯೆ ಏನು ನಡೆಯಬಾರದು ಅದು ಕ್ರೈಸ್ತ ಕುಟುಂಬದಲ್ಲಿ ನಡೆಯಬಾರದು ಅಷ್ಟೇ. ಅದೇ ದೇವರ ವಾಕ್ಯ ನಮಗೆ ತೋರಿಸಿಕೊಡುವಂಥದ್ದು. ಕ್ರಿಸ್ತನನ್ನು, ಸಭೆಯನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಾದರೆ ಗಂಡನನ್ನು ಹೆಂಡತಿಯನ್ನು ಬೇರ್ಪಡಿಸಿರಿ. ಸಾಧ್ಯವಿಲ್ಲದಿದ್ದರೆ ಅದು ಕ್ರೈಸ್ತ ಕುಟುಂಬದಲ್ಲಿ ನಡೆಯಬಾರದು. ಆದ್ದರಿಂದಲೇ ಈ ಒಂದು ಶೀರ್ಷಿಕೆಯನ್ನು ನಿಮ್ಮ ಮುಂದೆ ಈ ಸಾಯಂಕಾಲ ಹೊತ್ತು ನಾನು ಎತ್ತಿಕೊಂಡಿದ್ದೇನೆ. ಕ್ರೈಸ್ತ ಕುಟುಂಬವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ಒಂದು ನೆರಳಾಗಿದೆ ಎಂಬುದಾಗಿ. ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಚಿತ್ರೀಕರಿಸುವುದಕ್ಕೆ ದೇವರು ಆರಿಸಿಕೊಂಡ ಅತಿ ಉತ್ತಮ ಉದಾಹರಣೆ ಒಂದು ಕುಟುಂಬ ಸಂಬಂಧ. ದೇವರ ದೃಷ್ಟಿಯಲ್ಲಿ ಒಂದು ಕುಟುಂಬವು ಎಷ್ಟು ಬೆಲೆಯುಳ್ಳದ್ದು ಎಂಬುದಾಗಿ ಇದು ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ನನ್ನನ್ನು ಕೇಳುವಂತಹ ಪ್ರಿಯ ಕುಟುಂಬಸ್ಥರೇ, ಒಂದು ವೇಳೆ ನೀವು ನೆನೆಸಬಹುದು, ಈ ಸಮಾಜದಲ್ಲಿ ನಮಗೆ ಯಾವ ಬೆಲೆಯೂ ಇಲ್ಲ, ನಮ್ಮನ್ನು ಗಮನಿಸುವವರು ಯಾರೂ ಇಲ್ಲ. ಕೆಲವು ಹೆಂಡತಿಯರು ಹೇಳಬಹುದು, ನನ್ನ ಗಂಡನು ನನ್ನನ್ನು ಹೆಚ್ಚು ಗಮನಿಸುತ್ತಾ ಇಲ್ಲ. ಇನ್ನು ಕೆಲವು ಗಂಡಂದಿರು ಹೇಳಬಹುದು, ಆಕೆಯು ನನ್ನ ಕಡೆ ಹೆಚ್ಚು ಗಮನ ಕೊಡುತ್ತಾ ಇಲ್ಲ. ನೆರೆಯವರು ಹೇಳಬಹುದು, ನಮ್ಮನ್ನು ಯಾರೂ ಗಮನಿಸುತ್ತಾ ಇಲ್ಲ. ಎಲ್ಲರಿಂದಲೂ ಬಿಡಲ್ಪಟ್ಟವರಾಗಿರಬಹುದು. ಆದರೆ ಒಂದು ವಿಷಯ, ಕ್ರಿಸ್ತನ ದೃಷ್ಟಿಯಲ್ಲಿ ಅಥವಾ ದೇವರ ದೃಷ್ಟಿಯಲ್ಲಿ ಒಂದು ಕ್ರೈಸ್ತ ಕುಟುಂಬವು ಅತ್ಯಮೂಲ್ಯವಾದದ್ದು. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾದರೆ ಮತ್ತೆ ಮನುಷ್ಯರಿಂದ ನಿಮಗೆ ಯಾಕೆ ಬೇಕ್ರಿ ಸರ್ಟಿಫಿಕೇಟ್? ದೇವರ ದೃಷ್ಟಿಯಲ್ಲಿ ಅಮೂಲ್ಯನೆಂಬುದಾಗಿ ಹೇಳುವುದಕ್ಕಿರುವಂಥ ಕಾರಣ, ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕಕ್ಕೆ ತೋರಿಸಿಕೊಡುವುದಕ್ಕೆ ದೇವರು ಲೋಕದಲ್ಲಿ ಇಟ್ಟಿರುವಂತಹ ಏಕೈಕ ಉದಾಹರಣೆ ಒಂದು ಕ್ರೈಸ್ತ ಕುಟುಂಬ ಮಾತ್ರ. ಅದಲ್ಲದೆ ಬೇರೆ ಯಾವುದೂ ಇಲ್ಲ. ಆದ್ರಿಂದ ಕ್ರಿಸ್ತನು ನಮಗೆ ಬಹಳಷ್ಟು, ಅಥವಾ ದೇವರು ನಮಗೆ ಬಹಳಷ್ಟು ಬೆಲೆ ಕೊಡುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇದೇ ಕ್ರೈಸ್ತ ಕುಟುಂಬದ ಒಂದು ದೊಡ್ಡ ಜವಾಬ್ದಾರಿ ಎಂಬುದಾಗಿಯೂ ನಾವು ನೋಡುತ್ತೇವೆ. ಕುಟುಂಬ ಸಂಬಂಧವು ಇದಕ್ಕೆ ವಿರುದ್ಧವಾಗಿ ಪರಿಣಮಿಸುವಾಗ ಅವರು ಲೋಕಕ್ಕೆ ಕೊಡುವಂತಹ ಸಂದೇಶವು ವ್ಯತ್ಯಾಸವಾಗುತ್ತದೆ. ಅಂದರೆ ದೇವರ ವಾಕ್ಯವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ಕುರಿತಾಗಿ
ಅದಕ್ಕೆ ನೆರಳಾಗಿ ಕ್ರೈಸ್ತ ಕುಟುಂಬವು ಜೀವಿಸಬೇಕು ಎಂಬುದಾಗಿ ಹೇಳುವಾಗ ಅದಕ್ಕೆ ವಿಪರೀತವಾದಂತಹ ಒಂದು ಹೆಜ್ಜೆಯನ್ನು ಯಾವುದಾದರೂ ಒಂದು ಕುಟುಂಬವು ತೆಗೆದುಕೊಂಡರೆ ಅದು ಒಂದು ತಪ್ಪಾದ ಸಂದೇಶವನ್ನು ಲೋಕಕ್ಕೆ ಕೊಡುವಂಥದ್ದಾಗಿದೆ. ಅಂದರೆ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ್ದು ಹೇಗೆ? ಗಂಡ ಹೆಂಡತಿಯನ್ನು ಬಿಟ್ಟು ಬಿಡುವಾಗ ಕ್ರಿಸ್ತನು ಸಭೆಯ ಮೇಲೆ ಸ್ವಲ್ಪ ದಿವಸ ಪ್ರೀತಿ ತೋರಿಸಿ ತನ್ನ ಕೆಲಸವಾದ ಮೇಲೆ ಬಿಟ್ಟು ಬಿಟ್ಟ, ಅದೇ ಅಲ್ವೋ? ಹೆಂಡತಿ ಗಂಡನನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಾಗ, ಆತನಿಗೆ ಅಧೀನಳಾಗದೇ ಇರುವಾಗ ನೀವು ಲೋಕಕ್ಕೆ ಕೊಡುವ ಸಂದೇಶವೇನು? ಕ್ರಿಸ್ತನನ್ನು ಇವರ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ, ಇದೇ ಅಲ್ವೋ? ಇದು ಬಹಳ ವ್ಯಕ್ತವಾಗಿ ದೇವರ ವಾಕ್ಯದ ತತ್ವದಿಂದ ನಾನು ಹೇಳುವಂತಹ ಮಾತು. ನಾನು ನೀವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ದೇವರ ವಾಕ್ಯ ವ್ಯಕ್ತವಾಗಿ ಹೇಳುತ್ತದೆ, ಆದಿಕಾಂಡ 1ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ, ಹೀಗೆ ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಹಾಗಾದರೆ ನಾನು ಮತ್ತು ನೀವು ಬೇರೆ ಯಾವ ಸೃಷ್ಟಿಗಳಿಗಿಂತಲೂ ವಿಭಿನ್ನವಾದಂತಹ ಒಂದು ಸೃಷ್ಟಿಗಳಾಗಿದ್ದೇವೆ. ಆದಿಕಾಂಡದಲ್ಲಿ ನಾವು ಸೃಷ್ಟಿಯ ಚರಿತ್ರೆಯನ್ನು ಓದುತ್ತೇವೆ. ಎಲ್ಲವನ್ನು ಸೃಷ್ಟಿಸಿದ ಮೇಲೆ ಕೊನೆಯದಾಗಿ ಮನುಷ್ಯನನ್ನು ಆತನು ಸೃಷ್ಟಿಸುತ್ತಾನೆ. ಅವರನ್ನು ಗಂಡು ಹೆಣ್ಣಾಗಿ ಆತನು ನಿರ್ಮಿಸಿದನು ಎಂಬುದಾಗಿ ನೋಡುತ್ತೇವೆ. ಆದರೆ ಅವರ ಬಗ್ಗೆ ಒಂದು ಮಾತು ಅಲ್ಲಿ ಹೇಳಲ್ಪಟ್ಟಿದೆ, ಬೇರೆ ಯಾವ ಸೃಷ್ಟಿಗಳ ಬಗ್ಗೆಯೂ ಅದು ಹೇಳಲ್ಪಡಲಿಲ್ಲ. ಅದೇನು? ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು ಎಂಬುದಾಗಿ. ಇಂದು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತಹ ಆ ಒಂದು ಸೃಷ್ಟಿಗೆ ಮಾತ್ರವೇ ದೇವರ ಸ್ವರೂಪವಾದಂತಹ ಸತ್ಯ ಸಭೆಗೆ ಒಂದು ನೆರಳಾಗಿ ನಿಲ್ಲಬಹುದು, ಬೇರೆ ಯಾರಿಗೂ ಅದು ಸಾಧ್ಯವಿಲ್ಲ. ಆದುದರಿಂದಲೇ ಕ್ರೈಸ್ತ ಕುಟುಂಬ ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ತಂದೆಯಾದ ದೇವರು ಮಗನಾದ ಕ್ರಿಸ್ತನು ಒಂದೇ ಆಗಿದ್ದಾರೆ. ಗಂಡ ಹೆಂಡತಿ ಎರಡಲ್ಲ, ಒಂದೇ ದೇಹವಾಗಿದ್ದಾರೆ. ನಾವು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಯೇಸು ಕ್ರಿಸ್ತನು ಹೇಳಿದಂತಹ ಮಾತು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ. ನಾವು ಒಂದಾಗಿರೋ ಪ್ರಕಾರ ಅವರು ಒಂದೇ ಆಗಿರಬೇಕು. ಆದುದರಿಂದಲೇ ಅವರು ಇನ್ನು ಮೇಲೆ ಎರಡಲ್ಲ, ಒಂದೇ ದೇಹ ಎಂಬುದಾಗಿ ಪದೇ ಪದೇ ದೇವರ ವಾಕ್ಯದಲ್ಲಿ ನಾವು ಎತ್ತಿ ಓದುವವರಾಗಿದ್ದೇವೆ. ಸಭೆಯು ಕ್ರಿಸ್ತನ ಮೊದಲಿಗತ್ತಿಯಾಗಿ ಗುರುತಿಸಲ್ಪಟ್ಟಿದೆ. ಅಲ್ಲಿಯೂ ಒಂದು ವಿವಾಹ ಸಂಬಂಧವನ್ನು ನಾವು ನೋಡುತ್ತೇವೆ. ಸಭೆಯನ್ನು ಕ್ರಿಸ್ತನ ಮೊದಲಿಗತ್ತಿಯಾಗಿ ನಾವು ನೋಡುವವರಾಗಿದ್ದೇವೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಆತನ ಮೊದಲಿಗತ್ತಿ ಎಂಬುದಾಗಿ ಸಭೆಯ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ಈ ಎಲ್ಲ ಸಂಬಂಧಗಳಿಗೂ ಒಂದು ನೆರಳಾಗಿಯೇ ಕ್ರೈಸ್ತ ಕುಟುಂಬವನ್ನು ಆತನು ಲೋಕದಲ್ಲಿಟ್ಟಿದ್ದಾನೆ. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನಾವು ಒಂದಾಗಿರೋ ಪ್ರಕಾರ, ಹಾಗಾದರೆ ಒಂದು ದೈವಿಕವಾದ ಸಂಬಂಧಕ್ಕೆ, ಸಭೆಯ ಸಂಬಂಧಕ್ಕೆ ಈ ಕುಟುಂಬವು ಬಾಧ್ಯವಾಗಿದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಇನ್ನು ಯಾವ ಯಾವ ರೀತಿಯಲ್ಲಿ ಒಂದು ಕ್ರೈಸ್ತ ಕುಟುಂಬವು, ವಿಶೇಷವಾಗಿ ಗಂಡ ಹೆಂಡತಿಯ ಮಧ್ಯೆ ಇರುವ ಸಂಬಂಧವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧಕ್ಕೆ ನೆರಳಾಗಿದೆ ಎಂಬುದನ್ನು ಒಂದೊಂದಾಗಿ ಸ್ವಲ್ಪ ಸಮಯದಲ್ಲಿ ನಾನು ಹಂಚಿಕೊಂಡು ನನ್ನ ಸಂದೇಶವನ್ನು ಮುಗಿಸುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಮೊದಲನೇದಾಗಿ ನಾವು ಕಾಣುವಂಥದ್ದು, ಕ್ರಿಸ್ತನು ಸಭೆಯ ಆಗಿರುವುದಕ್ಕೆ ಕ್ರೈಸ್ತ ವಿವಾಹ ಸಂಬಂಧವು ಒಂದು ನೆರಳಾಗಿದೆ. ಕ್ರಿಸ್ತನು ಸಭೆಯ ರಕ್ಷಕನಾಗಿರುವುದಕ್ಕೆ ಕ್ರೈಸ್ತ ವಿವಾಹ ಸಂಬಂಧವು ಒಂದು ನೆರಳಾಗಿದೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ. ಎಫೆಸ 5:23ರಲ್ಲಿ ನಾವು ಓದುವಂಥದ್ದು, ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಆಮೇಲೆ ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಹಾಗಾದರೆ ಕ್ರಿಸ್ತನು ಸಭೆಯ ರಕ್ಷಕನಾಗಿರುವುದಕ್ಕೆ ಒಂದು ನೆರಳಾಗಿ ಗಂಡ ಹೆಂಡತಿಯ ಸಂಬಂಧ, ಒಂದು ಕ್ರೈಸ್ತ ಕುಟುಂಬದ ಸಂಬಂಧವು ನೆಲೆ ನಿಲ್ಲಬೇಕು ಎಂಬುದನ್ನು ನಾವು ನೋಡುತ್ತೇವೆ. ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧಕ್ಕೆ ಹೋಲಿಸಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಾವು ದೇವರಲ್ಲಿರುವಂತಹ ಯಾಕಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ.
ಆತನಿಗೆ ನಿಶ್ಚಯ ಮಾಡಿದನಲ್ಲ, ಆತನಲ್ಲಿ ವ್ಯಕ್ತವಾಗಿ ಹೇಳುವಂಥದ್ದು. ಕ್ರೈಸ್ತ ವಿವಾಹವು ಒಂದು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧಕ್ಕೆ ಲೋಕಕ್ಕೆ ಒಂದು ಸಾಕ್ಷಿಯಾಗಿ ಲೋಕದಲ್ಲಿ ಇಡಲ್ಪಟ್ಟಿದೆ. ವಿಶೇಷವಾಗಿ ಒಂದು ಕ್ರೈಸ್ತ ವಿವಾಹವೇ ಒಂದು ಸಾಕ್ಷಿಯಾಗಿದೆ. ನಾವೆಲ್ಲ ಸಾಧಾರಣವಾಗಿ ಅನೇಕ ವಿವಾಹ ಸಂಬಂಧಗಳಿಗೆ ವಿವಾಹ ಸಮಾರಂಭಗಳಿಗೆ ಹೋಗುವವರಾಗಿದ್ದೇವೆ. ವಿವಾಹಕ್ಕೋಸ್ಕರ ನಾವು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಕ್ರೈಸ್ತ ವಿವಾಹದ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ನಡೆಯುವಂಥ ವಿಷಯಗಳು ಒಂದು ವೇಳೆ ಲೋಕದವರಿಗೆ ಅದ್ಭುತವಾಗಿ ಆಶ್ಚರ್ಯಕರವಾಗಿ ನೋಡಬಹುದು. ನಾನು ಎಷ್ಟೋ ವಿವಾಹಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ ಕೆಲವು ಮಹಾನ್ ದೊಡ್ಡ ವ್ಯಕ್ತಿಗಳು, ಹೆಸರುವಾಸಿಯಾದಂತಹ ಮಹಾನ್ ದೊಡ್ಡ ಕೆಲವು ವ್ಯಕ್ತಿಗಳೆಲ್ಲ ಅಂತಹ ಕೆಲವು ವೇದಿಗಳಲ್ಲಿ ಬಂದು ಆ ವಿವಾಹಗಳಲ್ಲಿ ಪಾಲ್ಗೊಂಡವರಿದ್ದಾರೆ. ಅವರೊಂದು ವೇಳೆ ಕ್ರೈಸ್ತರಾಗಿರಲಿಕ್ಕಿಲ್ಲ. ಅಂಥವ್ರು ಕೆಲವರು ನನ್ನ ಹತ್ರ ಬಂದು ನಾವು ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ವಿವಾಹ ನಡೆಸುವಿಕೆಯನ್ನು ನೋಡುತ್ತಾ ಇದ್ದೇವೆ, ಬಹಳ ಅರ್ಥವತ್ತದ್ದಾದುದು ಎಂಬುದಾಗಿ ಹೇಳಿದಂತಹ ಸಾಕ್ಷಿ ಸಾಕಷ್ಟು ನನಗೆ ನೆನಪಲ್ಲಿ ಉಂಟು. ನಾನಿಲ್ಲಿ ಹೇಳುತ್ತಾ ಬರುವಂಥದ್ದು, ಒಂದು ಕ್ರೈಸ್ತ ವಿವಾಹವು ಲೋಕಕ್ಕೆ ಒಂದು ಸಾಕ್ಷಿಯಾಗಿದೆ. ಯಾಕಂದರೆ ಆ ಪುರುಷನು ಸ್ತ್ರೀಯು ವೇದಿಯಲ್ಲಿ ನಿಂತಿರುವಾಗ ಆ ಪುರುಷನು ಕ್ರಿಸ್ತನಿಗೆ ಚಿತ್ರಣವಾಗಿಯೂ ಆ ಸ್ತ್ರೀಯು ಆತನ ದೇಹವೆಂಬ ಸಭೆಗೆ ಚಿತ್ರಣವಾಗಿಯೂ ಅಲ್ಲಿ ನಿಂತಿದ್ದಾರೆ. ಅಲ್ಲಿ ನಡೆಯುವಂಥದ್ದೆಲ್ಲವೂ ಅರ್ಥವತ್ತಾದಂತಹ ವಿಷಯವೇ ಆಗಿದೆ. ಆದ್ದರಿಂದ ಸಭೆಯ ವಿಷಯದಲ್ಲಿ ನಾವು ಯಾವಾಗಲೂ ಕಾಳಜಿ ಉಳ್ಳವರಾಗಬೇಕಾದ್ರೆ ಅದು ನಮ್ಮ ಕುಟುಂಬ ಜೀವಿತದಲ್ಲಿ ತೋರಿ ಬರಬೇಕು. ಮಾತ್ರವಲ್ಲದೆ ಕ್ರಿಸ್ತನು ಸಭೆಯ ರಕ್ಷಕನಾಗಿದ್ದಾನೆ ಎಂಬುದಾಗಿ ನಾವು ಹೇಳುವಾಗ ಪುರುಷನು ತನ್ನ ಹೆಂಡತಿಯ ಸಂರಕ್ಷಣೆಗೆ ಬಾಧ್ಯಸ್ಥನಾಗಿದ್ದಾನೆ ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಆಧುನಿಕ ಯುಗಗಳಲ್ಲಿ ಎಷ್ಟೋ ಪುರುಷರನ್ನು ಸಂರಕ್ಷಿಸುವುದು ಸ್ತ್ರೀಯರು. ಹಳೆಯ ಕಾಲದಲ್ಲಿ ಒಂದು 30-35 ವರ್ಷದ ಹಿಂದೆ ಎಲ್ಲ ಕುಟುಂಬ ಸಮ್ಮೇಳನಗಳಲ್ಲಿ ಎದ್ದು ಬರುತ್ತಿದ್ದಂತಹ ಒಂದು ದೊಡ್ಡ ಪ್ರಶ್ನೆ, ಸ್ತ್ರೀಯರು ಕೆಲಸ ಮಾಡಲಿಕ್ಕೆ ಹೋಗಬಹುದು ಅಂದರೆ. ಅಂದು ಸ್ತ್ರೀಯರು ಯಾರು ಮನೆ ಬಿಟ್ಟು ಕೆಲಸಕ್ಕೋಸ್ಕರ ಹೋಗುತ್ತಾ ಇರಲಿಲ್ಲ. ವಿಶ್ವಾಸಿಗಳು ವಿಶೇಷವಾಗಿ ಹೋಗುತ್ತಾ ಇರಲಿಲ್ಲ. ಅವರು ಮನೆಯಲ್ಲಿ ಮಕ್ಕಳನ್ನು ಸಾಕಿಕೊಂಡು ನೋಡಿಕೊಂಡು ತಮ್ಮ ಪತಿಯಂದಿರ ಸೇವೆಯನ್ನು ಮಾಡಿಕೊಂಡು ಜೀವಿಸುತ್ತಾ ಇದ್ದರು. ಪುರುಷರು ಹೋಗಿ ಕೆಲಸ ಮಾಡಿ ಸಂಪಾದಿಸಿಕೊಂಡು ಬಂದು ಕುಟುಂಬವನ್ನು ನಡೆಸುತ್ತಾ ಇದ್ದರು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಅಂತಹ ಪ್ರಶ್ನೆ ಯಾವ ಕ್ಯಾಂಪಲ್ಲಿಯೂ ನಾವು ಕೇಳಿಸೋದಿಲ್ಲ. ಯಾಕಂದರೆ ಹೆಚ್ಚು ಕಡಿಮೆ ಎಲ್ಲ ಸ್ತ್ರೀಯರು ಕೆಲಸ ಮಾಡುವವರೇ. ಕೆಲಸ ಮಾಡದೆ ಬದುಕಲಿಕ್ಕೆ ಆಗದಂತಹ ಒಂದು ಕಾಲಘಟ್ಟಕ್ಕೆ ನಮ್ಮನ್ನು ನಾವೇ ತಲುಪಿಸಿಕೊಂಡಿದ್ದೇವೆ. ಆದರೆ ಏನೇ ಇರಲಿ, ಇಂಗ್ಲಿಷ್ನಲ್ಲಿ ಕೆಲವರು ಹೇಳುತ್ತಾರೆ, ಇಫ್ ದ ಮ್ಯಾನ್ ಈಸ್ ದ ಬ್ರೆಡ್ ವಿನ್ನರ್, ವುಮನ್ ಮಸ್ಟ್ ಬಿ ದ ಬಟರ್ ವಿನ್ನರ್ ಎಂಬುದಾಗಿ. ಅದರಿಂದ ಸ್ತ್ರೀಯರು ಕೆಲಸ ಮಾಡುತ್ತಾರೋ ಇಲ್ಲವೋ ಎಂಬಂಥದ್ದಲ್ಲ ಇಲ್ಲಿ ನನ್ನ ಸಮಸ್ಯೆ. ಆದರೆ ಒಬ್ಬ ಪುರುಷನು ಕ್ರಿಸ್ತನಿಗೆ ನೆರಳಾಗಿದ್ದುಕೊಂಡು ಆ ಕುಟುಂಬವನ್ನು ಸಂರಕ್ಷಿಸುವಂತಹ ಬಾಧ್ಯತೆ ಉಳ್ಳವನಾಗಿದ್ದಾನೆ. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ. ನಾನು ಯಾವ ಕೆಲಸವನ್ನು ಮಾಡದೆ ಮನೆಯಲ್ಲಿ ಕೂರುತ್ತೇನೆ, ಸೋಮಾರಿಯಾಗಿ ಇರುತ್ತೇನೆ, ಎಲ್ಲವನ್ನು ಆಕೆಯೇ ಮಾಡಿಕೊಳ್ಳಲಿ, ಆಕೆಯೇ ಸಂಪಾದಿಸಲಿ, ಆಕೆಯ ಮನೆಯಿಂದಲೇ ತರಲಿ, ಆಕೆಯೇ ನನ್ನನ್ನು ನೋಡಿಕೊಳ್ಳಲಿ, ಆಕೆಯೇ ನನ್ನ ಮಕ್ಕಳನ್ನು ನೋಡಿಕೊಳ್ಳಲಿ ಎಂಬಂಥ ಧೋರಣೆ ಯಾವುದಾದರೂ ಆಲಸ್ಯ ಪುರುಷರಲ್ಲಿದ್ದರೆ ಅದನ್ನು ಇಂದು ಇಲ್ಲಿಯೇ ಬಿಟ್ಟು ನಿಮ್ಮ ಹೆಂಡತಿಯನ್ನು ಸಂರಕ್ಷಿಸುವುದಕ್ಕೆ, ಕ್ರಿಸ್ತನ ನೆರಳಾಗಿ ನಿಲ್ಲುವುದಕ್ಕೋಸ್ಕರ ಒಂದು ಮನಸ್ಸು ಮಾಡಿಕೊಳ್ಳಬೇಕು. ಕ್ರಿಸ್ತನು ಸಭೆ ಎಂಬ ದೇಹದ ರಕ್ಷಕನಾಗಿದ್ದಾನೆ. ಅದಕ್ಕೆ ನೆರಳಾಗಿ ಒಂದು ಕ್ರೈಸ್ತ ಕುಟುಂಬವು ಆಗಿ ತೀರಬೇಕು ಎಂಬುದಾಗಿ ವ್ಯಕ್ತವಾಗಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ಇನ್ನು ಎರಡನೇದಾಗಿ, ಪತಿಗೆ ತನ್ನ ಪತ್ನಿಯ ಮೇಲಿರುವ ಪ್ರೀತಿ ಕ್ರಿಸ್ತನಿಗೆ ಸಭೆಯ ಮೇಲಿರುವ ಪ್ರೀತಿಗೆ ನೆರಳಾಗಿರಬೇಕು. ಪತಿಗೆ ತನ್ನ ಪತ್ನಿಯ ಮೇಲಿರುವ ಪ್ರೀತಿ ಕ್ರಿಸ್ತನಿಗೆ ಸಭೆಯ ಮೇಲಿರುವ ಪ್ರೀತಿಗೆ ನೆರಳಾಗಿರಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 25ನೇ ವಾಕ್ಯ ನಾವು ಮೊದಲು ಓದಿದ್ದೇವೆ, ಮತ್ತೊಮ್ಮೆ ಓದಿಕೊಳ್ಳುತ್ತೇನೆ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು, ಯಾರ್ಯಾರ ಹೆಂಡತಿಯರನ್ನಲ್ಲ, ನಿಮ್ಮ ಹೆಂಡತಿಯರನ್ನು. ಯಾರಿಗಾದರೂ ಎಷ್ಟಂತ ಹೇಳಿ ಬರದ ಪ್ರೀತಿ ಮಾಡೋದು, ಪ್ರೀತಿ ಅಂತ ಎಷ್ಟು ಹೇಳಿದ್ರು ಇವಳು ಬಗ್ಗೋದೇ ಇಲ್ಲ, ನಾನು ಹೇಳಿದ್ದು ಕೇಳೋದೇ ಇಲ್ಲ. ಎಷ್ಟು ಸಮಯ ನಾವು ಕ್ಷಮಿಸಬೇಕು, ಎಷ್ಟರವರೆಗೆ ನಾವು ಪ್ರೀತಿಸಬೇಕು? ಅದಕ್ಕೆ ಒಂದೇ ಉತ್ತರ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದಂತೆ. ಕ್ರಿಸ್ತನು ಸಭೆಯನ್ನು ಹೇಗೆ ಪ್ರೀತಿಸಿದನು ಎಂಬುದನ್ನು ನೀವು ಕಂಡುಕೊಂಡರೆ ಮತ್ತೆ ಆ ಪ್ರಶ್ನೆ ಬರೋದಿಲ್ಲ, ಎಷ್ಟು ಪ್ರೀತಿಸಬೇಕು ಎಂಬುದಾಗಿ.
ಯಾಕಂದ್ರೆ ದೇವರ ವಾಕ್ಯ ವ್ಯಕ್ತವಾಗಿ ಹೇಳುವಂಥದ್ದು ಆತನ ಪ್ರೀತಿ ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳಿದರೆ ಪ್ರಾಣ ಕೊಡುವಷ್ಟರ ಮಟ್ಟಿಗೆ, ಪ್ರಾಣವನ್ನೇ ಕೊಟ್ಟನು. ಆದರೂ ಪ್ರೀತಿಯಲ್ಲಿ ಒಂದು ಕಿಂಚಿತ್ತು ಆತನು ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ಇದು ಪುರುಷರು ಇದಕ್ಕೆ ನೆರಳಾಗಿರಬೇಕು. ಅಲ್ಲದೆ ನಾನು ಮನೆಯ ಯಜಮಾನನು, ನಾನು ಸಿಂಹಾಸನದಲ್ಲಿ ಕೂರಬೇಕಾದವನು ಎಂಬುದಾಗಿ ಹೇಳಿ ಸ್ಥಾನ ಮಾತ್ರ ಸಾಬೀತುಪಡಿಸುವುದಕ್ಕೋಸ್ಕರ ಸೃಷ್ಟಿಸಲ್ಪಟ್ಟ ಒಂದು ಸೃಷ್ಟಿ ಅಲ್ಲ ಈ ಪುರುಷ ಎಂಬಂತಹ ಈ ವ್ಯಕ್ತಿ. ಒಂದು ದೊಡ್ಡ ಜವಾಬ್ದಾರಿ ಇದೆ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ. ಆದ್ದರಿಂದ ನನ್ನನ್ನು ಕೇಳುತ್ತಿರುವಂತಹ ನನ್ನ ಪ್ರಿಯ ಸಹೋದರರೇ, ವಿಶೇಷವಾಗಿ ಸಹೋದರರೇ, ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಹೆಂಡತಿಯರ ಮೇಲೆ ಕಿಂಚಿತ್ತಾದರೂ ಪ್ರೀತಿ ಕಡಿಮೆ ಆಗಿದ್ದರೆ ಇಂದು ದೇವರ ಸನ್ನಿಧಾನದಲ್ಲಿ ಅದನ್ನು ಒಪ್ಪಿಕೊಂಡು ನಿಮ್ಮ ಹೃದಯದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಕರ್ತನೇ, ನೀನು ಸಭೆಯನ್ನು ಪ್ರೀತಿಸಿದ ಹಾಗೆ ನನ್ನ ಆಕೆಯನ್ನು ನಾನು ಪ್ರೀತಿಸುತ್ತೇನೆ. ಈ ತೀರ್ಮಾನ ನಮ್ಮಲ್ಲಿ ಉಂಟಾಗಬೇಕು. ಯಾಕಂದ್ರೆ ಸುಮ್ಮನೆ ಏನೋ ಅವಳ ಮೇಲೆ ಇಷ್ಟ ಆಯಿತು ಆದ್ದರಿಂದ ನಾನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಅಲ್ಲ. ಪ್ರೀತಿಸದೆ ಇರುವುದಕ್ಕೆ ನಿಮಗೆ ಸಾಧ್ಯವಿಲ್ಲ. ಈ ಪ್ರೀತಿ ಅಂದರೆ ಇಷ್ಟಪಡುವಂಥದ್ದಲ್ಲ. ಕೆಲವರ ಅನಿಸಿಕೆ ಪ್ರೀತಿ ಮತ್ತು ಇಷ್ಟ ಒಂದೇ ಎಂಬುದಾಗಿ. ಪ್ರೀತಿ ಮತ್ತು ಇಷ್ಟ ಒಂದೇ ಅಲ್ಲ. ಇಷ್ಟವಲ್ಲದಿದ್ದರೂ ಪ್ರೀತಿಸಬೇಕು. ಎಲ್ಲವನ್ನು ಇಷ್ಟಪಡ್ಲಿಕ್ಕೆ ಆಗುವುದಿಲ್ಲ. ಯಾವ ಗಂಡಂದ್ರಿಗೆ ಅವರ ಹೆಂಡತಿ ಮಾಡೋ ಎಲ್ಲವನ್ನು ಇಷ್ಟಪಡ್ಲಿಕ್ಕೆ ಆಗ್ತದೆ? ಇವರೆಲ್ಲ ಈಗ ಬಹಿರಂಗವಾಗಿ ಹೇಳೋದಿಲ್ಲ. ಒಬ್ಬೊಬ್ಬರನ್ನ ಕರೆದು ಕೇಳಿದ್ರೆ ಹೇಳ್ತಾರೆ, ಬ್ರದರ್ ಕೆಲವು ವಿಷಯ ಎಲ್ಲ ನನಗೆ ಇಷ್ಟ ಅಲ್ಲ ಬ್ರದರ್, ಅದು ನನಗೂ ಇದೆ ನಿಮಗೂ ಇದೆ ಅಲ್ವಾ. ಇನ್ನು ಅವರನ್ನ ಕರೆದು ಕೇಳಿದ್ರೆ ಅವರು ಹೇಳ್ತಾರೆ, ಅಂಕಲ್ ಎಷ್ಟು ಹೇಳಿದ್ರು ಕೆಲವು ವಿಷಯ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ, ಅವರ ಸ್ವಭಾವ. ಇಷ್ಟ ಯಾರು ನೋಡಿದ್ದಾರ್ರಿ? ನಾನು ಒಂದು ವಿಷಯದಲ್ಲಿ ಕೇಳ್ತೇನೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದನು. ನಮ್ಮನ್ನು ಪ್ರೀತಿಸುವುದಕ್ಕೆ ಅಥವಾ ನಮ್ಮನ್ನು ಇಷ್ಟಪಡುವುದಕ್ಕೆ ಆತನಲ್ಲಿ ಏನಾದರೂ ಇತ್ತ? ಏನಿರಲಿಲ್ಲ. ಇಷ್ಟಪಡ್ಲಿಕ್ಕೆ ಏನೂ ಇರಲಿಲ್ಲ. ಆದರೂ ಪ್ರೀತಿಸಿದನು. ಅದರಿಂದ ಇಷ್ಟವೂ ಅಲ್ಲದಿದ್ದರೂ ನೆಲೆ ನಿಲ್ಲುವಂತಹ ಒಂದು ಸಂಬಂಧವಾಗಿದೆ ಪ್ರೀತಿ ಎಂಬಂಥದ್ದು. ಇಷ್ಟಕ್ಕಿಂತಲೂ ಮಿಗಿಲಾದಂತಹ ಒಂದು ಸಂಬಂಧವಾಗಿದೆ ಪ್ರೀತಿ ಎಂಬಂಥದ್ದು. ಆದ್ದರಿಂದ ಯಾರೂ ತಮ್ಮ ಹೆಂಡತಿಯರ ಎಲ್ಲ ಕ್ರಿಯೆಗಳನ್ನು ಇಷ್ಟಪಡಬೇಕು ಎಂಬುದಾಗಿ ನಾನು ಹೇಳೋದಿಲ್ಲ. ಕೆಲವೊಮ್ಮೆ ಅವಳು ಮದುವೆಗೆ ಹೋಗುವ ಮೊದಲು ಅಥವಾ ಇನ್ನು ಸಮಾರಂಭಕ್ಕೆ ಹೋಗುವ ಮೊದಲು ಕೋಣೆಯಲ್ಲಿ ಹೋಗಿ ಡ್ರೆಸ್ಅಪ್ ಅಂತೇಳಿ ಹೋಗ್ತಾಳೆ. ಬಂದು ಅರ್ಧ ಗಂಟೆ ಇವನು ಪ್ಯಾಂಟು ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ದಾನೆ. ಅವಳು ಬರುವುದಿಲ್ಲ, ಕಾಯ್ತದೆ, ಬೇಗ ಬಾರೆ ಎಷ್ಟು ಕರೆದ್ರು ಬರ್ತಾ ಇಲ್ಲ. ಈಗ ಬರ್ತೇನೆ. ಆಮೇಲೆ ಬರ್ತಾಳೆ, ಮುಖದ ಮೇಲೆ ಒಂದು 1/4 kg ಪೇಂಟು, ತಲೆ ಮೇಲೆ ಒಂದಷ್ಟು ಬೇರೆ, ಇದನ್ನೆಲ್ಲ ಹಾಕೊಂಡು ಅಯ್ಯೋ ಏನು ಎಂಬುದಾಗಿ. ಆದರೆ ಹೇಳಲಿಕ್ಕೆ ಇವನಿಗೆ ಧೈರ್ಯ ಇಲ್ಲ. ಹೇಳಿದರೆ ಆ ದಿವಸ ಹೋಯ್ತು. ಆದರೆ ಇಷ್ಟಪಡಲಿಕ್ಕೆ ಆಗೋದಿಲ್ಲ ಅವನಿಗೆ ಇಷ್ಟ ಆಗೋದಿಲ್ಲ. ಅದು ಕೆಲವರಿಗೆ ಇಷ್ಟವಲ್ಲ. ಸಹೋದರಿಯರೇ, ನಾನು ಒಂದು ಮಾತು ಹೇಳುತ್ತೇನೆ, ಕೆಲವು ವಿಷಯಗಳು ಅವರಿಗೆ ಇಷ್ಟ ಅಲ್ಲ, ಆದರೂ ಅವರು ಮೌನವಾಗಿರುತ್ತಾರೆ. ಅದಕ್ಕಿರುವ ಕಾರಣ ಏನು ಗೊತ್ತಾ? ನಿಮ್ಮ ಮೇಲಿರುವ ಪ್ರೀತಿ ಅಷ್ಟೇ. ಅದರಿಂದ ಆ ಪ್ರೀತಿಯನ್ನ ದುರ್ವಿನಿಯೋಗ ಪಡಿಸಿಕೊಳ್ಬೇಡ್ರಿ. ಅವರ ಇಷ್ಟ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ಜೀವಿಸಿದರೆ ಲೋಕದವರು ನಿಮ್ಮನ್ನು ಇಷ್ಟಪಡದಿದ್ದರೂ ಅವರು ಇಷ್ಟಪಡುತ್ತಾರೆ. ನೀವು ಲೋಕದವರ ಇಷ್ಟ ಸಂಪಾದಿಸಲಿಕ್ಕೋಸ್ಕರ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಪ್ರಯತ್ನ ಮಾಡಿದರೆ ಏನೂ ದಕ್ಕಿಸಿಕೊಳ್ಳೋದಿಲ್ಲ. ಅಂದ ಪ್ರೀತಿ ಎಂಬಂಥದ್ದು ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಹಾಗೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಯಥಾರ್ಥ ಪ್ರೀತಿಗೆ ಕ್ರಿಸ್ತನೇ ಅತ್ಯುನ್ನತ ಉದಾಹರಣೆಯಾಗಿದ್ದಾನೆ. ಪ್ರೀತಿ ಅದಕ್ಕೆ ಒಂದು ಯೋಗ್ಯವಾದ ಉದಾಹರಣೆ ಇದೆಯೋ ಎಂಬುದಾಗಿ ಕೇಳಿದರೆ ಒಂದೇ ಒಂದು ಉದಾಹರಣೆ, ಕ್ರಿಸ್ತನು ದೇವರು ಲೋಕವನ್ನು ಪ್ರೀತಿಸಿದ ಪ್ರಕಾರವೇ. ಆ ಪ್ರೀತಿಯನ್ನ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಾಲ್ವರಿ ಶಿಲುಬೆಯ ಮೇಲೆ. ಆದ್ರಿಂದ ಪ್ರೀತಿಗೆ ಅತ್ಯುನ್ನತವಾದಂತಹ ಒಂದು ಉದಾಹರಣೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ನೋಡುತ್ತೇವೆ. ಇನ್ನು ಹೇಗೆ ಪ್ರೀತಿಸಬೇಕು? ಪುರುಷರು ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಹಾಗೆಯೇ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 20ನೇ ವಾಕ್ಯವನ್ನು 28ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಎಫೆಸ 5:28. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವನಾಗಿದ್ದಾನೆ. ಇಲ್ಲಿ ಸ್ವಂತ ಶರೀರವನ್ನ ಪ್ರೀತಿಸಿದ ಹಾಗೆ. ಇದರ ಅರ್ಥವೇನು? ಈ ಶರೀರ ಅಂದ್ರೆ ದೇಹ. ಪ್ರೀತಿ ಬಂತು ಎಂಬುದಾಗಿ ಹೇಳಿ ಆಕೆಯ ಶರೀರಕ್ಕೆ ಕೊಡಬೇಕಾದ ಗೌರವವನ್ನು ಮಾನ್ಯತೆಯನ್ನು ಕೊಡದೇ ಇರಬಾರದು.
ಆಕೆಯ ಶರೀರದ ಬಗ್ಗೆ ಕೆಲವು ಕಾಳಜಿ ಇರಬೇಕು. ಅದು ಈ ಕಡೆಯಿಂದಲೂ ಇರಬೇಕು. ನಾನು ಬೆಳಿಗ್ಗೆ ಹೇಳಿದ್ದೇನೆ, ಇದು ಕೆಲವು ಕಡೆಗಳಲ್ಲಿ ಪುಲ್ಲಿಂಗದಲ್ಲಿ ಹೇಳಲ್ಪಟ್ಟಿದ್ದೆ, ಕೆಲವು ಕಡೆ ಸ್ತ್ರೀಲಿಂಗದಲ್ಲಿ ಹೇಳಲ್ಪಟ್ಟಿದ್ರು. ಇದು ಎರಡು ಕಡೆಯವರೆಗೂ ಅನ್ವಯವಾಗುವಂತಹ ಕೆಲವು ಪದಗಳೇ. ನಿನ್ನ ಸ್ವಂತ ದೇಹದಂತೆ ಆಕೆಯ ದೇಹವನ್ನು, ಅಥವಾ ನಿನ್ನ ಸ್ವಂತ ದೇಹದಂತೆ ಆತನ ದೇಹವನ್ನು ನೀನು ಪರಿಗಣಿಸಬೇಕು. ಅದರ ಬಗ್ಗೆ ಕಾಳಜಿ ಉಳ್ಳವನಾಗಿರಬೇಕು. ಶಾರೀರಿಕವಾಗಿ ಅವರಿಗೆ ತಾಳಲಿಕ್ಕೆ ಅಸಾಧ್ಯವಾದಂತಹ ಒಂದು ಇಷ್ಟವನ್ನು ಪ್ರಕಟಿಸುವುದಕ್ಕೆ ಹೋಗ್ಬೇಡ್ರಿ. ಮನುಷ್ಯರು ಎಲ್ಲರೂ ಇಷ್ಟ ಸಾಧಿಸಿಕೊಡಲಿಲ್ಲ ಎಂಬುದಾಗಿ ಬಿಟ್ಟು ಬೇರೆ ಹುಡುಕುವಂತ ಅನೇಕ ಪುರುಷರನ್ನು ಸ್ತ್ರೀಯರನ್ನು ನಾವು ನೋಡಿದ್ದೇವೆ. ಶಾರೀರಿಕವಾದಂತಹ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಮಕ್ಕಳನ್ನು ಕರೆಸ್ಬಿಟ್ರು, ಅದರಿಂದ ಫ್ರೀಯಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಿ ದೇವರ ವಾಕ್ಯದ ಬಗ್ಗೆ ಏನು ಹೇಳುತ್ತದೆ? ನಾವು ಇಲ್ಲಿ ಕಾಣುವಂತಹ ಒಂದು ವಿಷಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 7ನೇ ಅಧ್ಯಾಯದ 4ನೇ ವಾಕ್ಯ. 1 ಕೊರಿಂಥ 7ನೇ ಅಧ್ಯಾಯದ 4ನೇ ವಾಕ್ಯ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಹಾಗಾದ್ರೆ ಎರಡು ಕಡೆಯಿಂದ ಬಂತು ಬಿಡಿ. ನಿನ್ನ ದೇಹದ ಮೇಲೆ ನನಗೆ ಅಧಿಕಾರ ಉಂಟು, ಆದ್ರಿಂದ ನಿನ್ನ ದೇಹವನ್ನು ನಾನು ಹೇಗೆ ಬೇಕಾದರೂ ಉಪಯೋಗಿಸಿಕೊಳ್ಳಬಹುದು ಎಂಬಂತಹ ಅನಿಸಿಕೆ ಯಾರಲ್ಲಿ ಆದರೂ ಇದ್ದರೆ ಸ್ವಂತ ಶರೀರದ ಹಾಗೆ ಪ್ರೀತಿಸಬೇಕು. ಸ್ವಂತ ಶರೀರಕ್ಕೆ ಹೊರಲ ಅಸಾಧ್ಯವಾದ ಹೊರೆ ಬಂದಾಗಲೇ ಗೊತ್ತಾಗುತ್ತದೆ ಅದರ ನೋವು. ಯಾರು ಹೊತ್ತುಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ನಿಮ್ಮ ಸಂಗಾತಿಯ ಮೇಲೆ ಆ ಹೊರೆಯನ್ನು ಹೇರಬೇಡಿರಿ. ಅವರ ಶರೀರದ ಬಗ್ಗೆ, ಅವರ ದೇಹದ ಬಗ್ಗೆ ನೀವು ಕಾಳಜಿ ಉಳ್ಳವರಾಗಿರಬೇಕು ಎಂಬುದಾಗಿ ಬಹಳ ವ್ಯಕ್ತವಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ಕಾಣುವವರಾಗಿದ್ದೇವೆ. ಇದೆಲ್ಲ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಿಂದ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ರೀತಿಯ ಆ ಹಿನ್ನೆಲೆಯಲ್ಲಿ ನಾನು ಹೇಳುತ್ತಾ ಇರುವಂಥದ್ದು. ಇದು ಯಾವುದು ನನ್ನ ಅನಿಸಿಕೆಯಲ್ಲ, ನಾನು ಎತ್ತಿಕೊಂಡು ಬಂದಂತಹ ಉಪದೇಶಗಳಲ್ಲ. ಎಷ್ಟೋ ಕ್ರೈಸ್ತ ಕುಟುಂಬಗಳು ಇಂದು ವಿಚ್ಛೇದನ ಹೊಂದಿ ಬೇರ್ಪಡುತ್ತಾ ಇದ್ದಾರೆ. ಅವರೆಲ್ಲರೂ ಮುಂದೆ ಒಡ್ಡುವಂತಹ ಒಂದು ಕಾರಣ, ದೈಹಿಕವಾದ ಸುಖವನ್ನು ಹೊಂದುವುದಕ್ಕೆ ನಾವು ವಿಫಲರಾಗುತ್ತಾ ಇದ್ದೇವೆ. ಆಕೆಗೆ ಅದನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ಅವನಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆದ್ರಿಂದ ಇನ್ನಷ್ಟು ಮಸಲಿರುವ ಯಾರಾದರೂ ಬೇಕು. ಈ ರೀತಿ ಮಾತಾಡೋದ್ರಿಂದ ಕ್ಷಮಿಸ್ರಿ. ಇದಕ್ಕಿಂತಲೂ ಕಠಿಣವಾಗಿ ಮಾತಾಡಿದರೂ ಕೆಲವರ ಮನಸ್ಸಿಗೆ ಅದು ತಾಗೋಲುವುದಿಲ್ಲ. ಸತ್ಯವೇದವನ್ನು, ವಾಕ್ಯದ ಬೋಧನೆಗಳನ್ನು ಬದಿಗಿಟ್ಟು ಏನು ಮಾಡಲಿಕ್ಕೆ ಕೆಲವರ ಅನಿಸಿಕೆ ವಿವಾಹ ಸಂಬಂಧ ಅಂದರೆ ಈ ಒಂದು ಕಾರ್ಯ ಮಾತ್ರ, ಬೇರೆ ಏನೂ ಇಲ್ಲ. ಹಾಗೆ ಅಲ್ಲ ದೇವರ ವಾಕ್ಯ ಹೇಳುವಂಥದ್ದು. ಸ್ವಂತ ಶರೀರವನ್ನು ಪ್ರೀತಿಸಿದ ಹಾಗೆ ಆಕೆಯನ್ನು ನೀವು ಪ್ರೀತಿಸಬೇಕು. ಆಮೇಲೆ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಿಕೊಳ್ಳಬೇಕು. 33ನೇ ವಾಕ್ಯ, ಎಫೆಸ 5:33, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ತನ್ನನ್ನು ಮೊದಲು ಹೇಳಿದ್ದು ತನ್ನ ದೇಹವನ್ನು ಪ್ರೀತಿಸಿಕೊಳ್ಳುವುದು ಹಾಗೆ. ಹಾಗಾದರೆ ಆಕೆಯ ದೇಹದ ಬಗ್ಗೆ ಅಥವಾ ಆಕೆಗೆ ಆತನ ದೇಹದ ಬಗ್ಗೆ ಕಾಳಜಿ ಇರಬೇಕು. ನಿನ್ನ ದೇಹದ ಮೇಲೆ ಅವನಿಗೆ ಅಧಿಕಾರ ಉಂಟು, ಅವಳ ದೇಹದ ಮೇಲೆ ನಿನಗೆ ಅಧಿಕಾರ ಉಂಟು. ಆದರೆ ಬಹಳ ಕಾಳಜಿಯಿಂದ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅದು ಎರಡನೇದಾಗಿ, ದೇಹವಲ್ಲ, ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಇದು ತನ್ನ ವ್ಯಕ್ತಿತ್ವ, ದೇಹದ ಕುರಿತಾಗಿ ಅಲ್ಲ. 33ನೇ ವಾಕ್ಯದಲ್ಲಿ ಹೇಳುವಂಥದ್ದು. ಹಾಗಾದರೆ ಆಕೆಯ ವ್ಯಕ್ತಿತ್ವದ ಕುರಿತು ನಿನಗೆ ಕಾಳಜಿ ಇರಬೇಕು. ನನ್ನ ವ್ಯಕ್ತಿತ್ವದ ಬಗ್ಗೆ ನನಗೆ ಎಷ್ಟು ಕಾಳಜಿ ಇದೆಯೋ, ನನ್ನ ಹೆಸರಿನ ಬಗ್ಗೆ, ನನ್ನ ಗೌರವದ ಬಗ್ಗೆ, ಸಮಾಜದಲ್ಲಿ ನನಗಿರುವ ಸ್ಥಾನದ ಬಗ್ಗೆ, ನನಗಿರುವ ಹೆಸರಿನ ಬಗ್ಗೆ ನನಗೆ ಎಷ್ಟು ಕಾಳಜಿ ಇದೆಯೋ, ಅದೇ ನಿನ್ನ ಹೆಂಡತಿಯ ಬಗ್ಗೆ, ನಿನ್ನ ಗಂಡನ ಬಗ್ಗೆ ನಿಮಗೂ ಇರಬೇಕು. ಇದು ವ್ಯಕ್ತವಾಗಿ ದೇವರ ವಾಕ್ಯದ ತತ್ವದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಷಯವಾಗಿದೆ. ಆದ್ದರಿಂದ ಹೆಂಡತಿಗೆ ಅವಮಾನ ತರುವಂತಹ, ಆಕೆಯ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತಹ ಯಾವುದೇ ಕ್ರಿಯೆಗಳಲ್ಲಿ ಗಂಡನು ಒಳಗೊಳ್ಳಬಾರದು. ಸಭೆಯಿಂದ ಹೊರಗೆ ಹೋದರೆ, ಸಾಯಂಕಾಲ ಪೇಟೆಗೆ ಹೋದರೆ ಊರಿನವರಂತೆ, ಲೋಕದವರಂತೆ, ಇನ್ನು ಸಾಧ್ಯವಾದರೆ ಕುಡುಕರಂತೆ
ಎಲ್ಲರೊಂದಿಗೂ ಜಗಳವಾಡಿ, ಎಲ್ಲರೊಂದಿಗೂ ಹೊಡೆದಾಡಿ, ಇದ್ದ ಹೆಸರನ್ನು ಕೆಡಿಸಿಕೊಂಡು ಬಂದರೆ ಅದರಿಂದ ಉಂಟಾಗುವ ಅವಮಾನವನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಈ ಕಡೆ ಕೂತವರಿಗೆ. ಇನ್ನು ಸ್ವಂತ ಗಂಡನನ್ನು ಗೌರವಿಸದೆ ಎಲ್ಲ ಮನೆಗಳಿಗೆ ಹೋಗಿ ಅವನು ಹಾಗೆ, ಅವನು ಹೀಗೆ, ಅವನ ಮನೆಯವರು ಹಾಗೆ ಎಂಬುದಾಗಿ ಹೇಳಿಕೊಂಡು ಅವನನ್ನು ಹೀನೈಸುವಾಗ ಅವನಿಗೆ ಉಂಟಾಗುವಂಥ ಅವಮಾನವಿದೆಯಲ್ಲ, ಅದಕ್ಕೆ ನೀವು ಹೊಣೆ. ಆದ್ದರಿಂದ ವ್ಯಕ್ತಿತ್ವದ ಬಗ್ಗೆಯೂ ನಾವು ಕಾಳಜಿ ಉಳ್ಳವರಾಗಿರಬೇಕು. ಕ್ರಿಸ್ತನಿಗೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ದೊಡ್ಡ ಕಾಳಜಿ ಇತ್ತು. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಸಾಯಬೇಕಾಗಿ ಬಂದರು, ಆತನು ಅದನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು ಈ ಪ್ರೀತಿಯ ಬಗ್ಗೆ ನಾವು ಹೇಳುವಾಗ, ಈ ಪ್ರೀತಿ ಒನ್ ಸೈಡೆಡ್, ಗಂಡನಿಗೆ ಮಾತ್ರ ಪ್ರೀತಿಸು ಎಂಬುದಾಗಿ ಹೇಳಿದ್ದಾರೆ, ಹೆಂಡತಿಯ ಬಗ್ಗೆ ಹೇಳಿಲ್ಲ ಎಂಬುದಾಗಿ. ಕೆಲವರಿಗೆ ಒಂದು ಪ್ರಶ್ನೆ, ಅಂದ್ರೆ ಕೆಲವು ಹೆಂಡತಿಯರು ಹೇಳ್ತಾರೆ ಪ್ರೀತಿಸಬೇಕಾದದ್ದು ಅವರು, ನಾನಲ್ಲ, ನನ್ನ ಹತ್ರ ಪ್ರೀತಿಸಬೇಕು ಎಂಬುದಾಗಿ ಎಲ್ಲಿಯೂ ಹೇಳಲಿಲ್ಲ. ನಾನು ಒಂದು ವಾಕ್ಯ ಇಲ್ಲಿ ಓದಿಕೊಳ್ಳುತ್ತೇನೆ. ಯೋಹಾನನು ಬರೆದ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 4ನೇ ಮತ್ತು 5ನೇ ವಾಕ್ಯ. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ, ಅಲ್ಲಿ ಪ್ರಾಯದ ಸ್ತ್ರೀಯರು ಅಂದರೆ ಪ್ರಾಯಸ್ಥರ ಎಂಬುದಾಗಿ ಅಲ್ಲ, ಯವನಸ್ಥೆಯರಾದ ವಿಧವೆಯರ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿರುವ ಸ್ತ್ರೀಯರ ಬಗ್ಗೆ, ಯವನಸ್ಥೆಯರಾದ ಸ್ತ್ರೀಯರ ಬಗ್ಗೆ ಹೇಳಲ್ಪಟ್ಟಿರುವಂಥದ್ದು. ಪ್ರಾಯದವರ ಬಗ್ಗೆ ವೃದ್ಧೆಯರು ಎಂಬ ಪದ ಕನ್ನಡ ಭಾಷಾಂತರದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಪ್ರಾಯದ ಸ್ತ್ರೀಯರು ಎಂಬುದಾಗಿ ಹೇಳುವುದು ಯವನಸ್ಥರಾದ ಅಥವಾ ಮಧ್ಯವಯಸ್ಕರಾದ ಸ್ತ್ರೀಯರ ಬಗ್ಗೆ ಉಪಯೋಗಿಸಲ್ಪಟ್ಟಂತಹ ಪದ. ಅವರಿಗೆ, ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. ಇಲ್ಲಿ ವೃದ್ಧೆಯರಾದ ಸ್ತ್ರೀಯರಿಗೆ ಬೋಧಿಸಬೇಕಾದ ವಿಷಯಗಳು ಏನು? ಯವನಸ್ಥರು, ಮಧ್ಯವಯಸ್ಕರು ಆದಂತಹ ಸ್ತ್ರೀಯರಿಗೆ ನೀವು ಬೋಧಿಸಬೇಕು ಏನು? ನಿಮ್ಮ ಗಂಡಂದಿರನ್ನು ಪ್ರೀತಿಸಬೇಕು, ಅದು ಅದರಲ್ಲಿ ಒಳಗೊಂಡಿದೆ. ಹಾಗಾದ್ರೆ ಇಲ್ಲಿ ನಾವು ಕಾಣುವಂಥದ್ದು, ಪುರುಷನು ಹೆಂಡತಿಯನ್ನು ಸ್ವಾಭಾವಿಕವಾಗಿಯೇ ಪ್ರೀತಿಸಬೇಕು, ಆದರೆ ಸ್ತ್ರೀಗೆ ಪ್ರೀತಿಸಲಿಕ್ಕೆ ಬೋಧಿಸಬೇಕು. ಅದು ಸ್ವಾಭಾವಿಕವಾಗಿ ಬರುವುದಿಲ್ಲ. ಹಾಗಾದ್ರೆ ಈ ಕಡೆಯವರು ಸೇಫ್ ಅಲ್ವಾ? ಅದಕ್ಕೊಂದು ಕಾರಣವಿದೆ. ಯೋಹಾನನ ಪತ್ರಿಕೆ 1 ಯೋಹಾನ 4ನೇ ಅಧ್ಯಾಯದ 19ನೇ ವಾಕ್ಯ. 1 ಯೋಹಾನ 4ನೇ ಅಧ್ಯಾಯದ 19ನೇ ವಾಕ್ಯ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಗೊತ್ತಾಯ್ತಾ? ಪ್ರೀತಿ ಒನ್ ಸೈಡೆಡ್ ಅಲ್ಲ, ಆದರೆ ಮೊದಲು ಇನಿಷಿಯೇಟಿವ್ ತಗೊಳ್ಬೇಕಾದದ್ದು ಈ ಕಡೆಯಿಂದ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಆತನ್ನ ಪ್ರೀತಿಸುತ್ತೇವೆ. ಪ್ರೀತಿಗೆ ದೇವರು ಮಾದರಿಯಾಗಿದ್ದಾನೆ, ಕ್ರಿಸ್ತನು ಮಾದರಿಯಾಗಿದ್ದಾನೆ. ಅದೇ ರೀತಿಯಲ್ಲಿ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಪ್ರೀತಿಸಬೇಕು. ಆದರೆ ಆ ಪ್ರೀತಿ ಏನು ಎಂಬುದಾಗಿ ತೋರಿಸಿಕೊಡುವಂಥ ಜವಾಬ್ದಾರಿ ಗಂಡಂದಿರಿಗಿದೆ. ಹೇಗೆ ಪ್ರೀತಿಸಬೇಕು? ಕ್ರಿಸ್ತನು ನನ್ನನ್ನು ಹೀಗೆ ಪ್ರೀತಿಸಿದನು ಎಂಬುದಾಗಿ ಆ ಪ್ರೀತಿಯನ್ನು ಅವರಿಗೆ ತೋರಿಸಿಕೊಟ್ಟಾಗ ಅದನ್ನು ಸ್ವೀಕರಿಸಿ ಅವರು ನಿಮ್ಮನ್ನು ಪ್ರೀತಿಸಿದ್ದಾರೆ. ಯಾರು ದೇವರನ್ನು ಪ್ರೀತಿಸೋದಿಲ್ಲ? ಯಾರು ಕ್ರಿಸ್ತನನ್ನು ಪ್ರೀತಿಸೋದು? ನಾವೆಲ್ಲ ಪ್ರೀತಿಸೋದಿಲ್ಲವೋ? ಪ್ರೀತಿಸ್ತೇವೆ. ಐ ಲವ್ ಯು ಲಾರ್ಡ್ ಎಂಬುದಾಗೆಲ್ಲ ಹಾಡಾಡ್ತೇವಲ್ಲ, ಅದು ಹಾಡಿನಲ್ಲೇ ಮುಗಿಬಾರ್ದು, ಪ್ರಾಯೋಗಿಕವಾಗಿ ಬರಬೇಕು. ಹಾಗಾದ್ರೆ ಹೆಂಡತಿಯರು ಗಂಡನಂದಿರನ್ನು ಪ್ರೀತಿಸಬೇಕು. ಆದರೆ ಮೊದಲು, ಯಾಕಂದ್ರೆ ಇದು ಕ್ರಿಸ್ತನಿಗೂ ಸಭೆಗೆ ಇರುವ ಸಂಬಂಧದ ನೆರಳು. ಈ ಕ್ರಿಸ್ತನನ್ನು ಸಭೆಯನ್ನು ನೋಡುವಾಗ ಸಭೆ ಮೊದಲು ಕ್ರಿಸ್ತನನ್ನು ಪ್ರೀತಿಸಿದ್ದಲ್ಲ, ಕ್ರಿಸ್ತನು ಮೊದಲು ಸಭೆಯನ್ನು ಪ್ರೀತಿಸಿದ್ದು. ಆದುದರಿಂದಲೇ ಸಭೆಯು ಕ್ರಿಸ್ತನನ್ನು ಪ್ರೀತಿಸಿತು. ಅದಕ್ಕೆ ನೆರಳಾಗಿಯೇ ಒಂದು ಕ್ರೈಸ್ತ ಕುಟುಂಬವು ನಿಲ್ಲಬೇಕು. ಆದುದರಿಂದಲೇ ಪೌಲನು ಪತ್ರಿಕೆ ಬರೆಯುವಾಗ ಪದೇ ಪದೇ ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ, ಆದರೆ ಸ್ತ್ರೀಯರ ಬಗ್ಗೆ ಪ್ರೀತಿಸಲಿಕ್ಕೆ ಅವರಿಗೆ ಬೋಧಿಸಿರಿ. ಆ ಬೋಧನೆಯನ್ನು ಸ್ವೀಕರಿಸುವಂಥ ಜವಾಬ್ದಾರಿ ಹೆಂಡತಿಯರಿಗೂ ಇದೆ. ಬೋಧಿಸಿದರು, ಕಲಿಸಿಕೊಟ್ಟರು, ತೋರಿಸಿಕೊಟ್ಟರು, ಪ್ರೀತಿಸೋದು ಇಲ್ಲ ಎಂಬುದಾಗಿ ಹೇಳಿದರೆ ಅದಕ್ಕೆ ಮದ್ದು ಬೇರೆ. ಈಗ ಟೈಮ್ ಇಲ್ಲ ಹೇಳಲಿಕ್ಕೆ, ಮುಂದೆ ಹೋಗ್ತೇನೆ. 3ನೇದಾಗಿ, ಹೆಂಡತಿ ತನ್ನ ಗಂಡನಿಗೆ ಅಧೀನಳಾಗಿರಬೇಕಾದದ್ದು ಕ್ರಿಸ್ತನ ಸಭೆಯ ನಿಮಿತ್ತವೇ ಆಗಿದೆ. ನಾವು ಎಫೆಸ 5:24 ಓದುವಂಥದ್ದು,
ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರುವ ಪ್ರಕಾರವೇ ಹೆಂಡತಿಯು ಕ್ರಿಸ್ತನಿಗೆ ಅಧೀನವಾಗಿರಬೇಕು. ನಾವು ಜೀವಿಸುತ್ತಿರುವಂತಹ ಈ ಕಾಲಘಟ್ಟ ಸ್ತ್ರೀ ಸಮತ್ವದ ಬಗ್ಗೆ ಬಹಳಷ್ಟು ಆಂದೋಲನಗಳನ್ನು ಕಾಣುತ್ತಿರುವಂತಹ ಒಂದು ಕಾಲಘಟ್ಟ. ಪುರುಷರಿಗೂ ಸ್ತ್ರೀಯರಿಗೂ ಸಮಾನ ಹಕ್ಕು. ಹಕ್ಕಿನ ವಿಷಯ ಅಲ್ಲ ಇಲ್ಲಿ ನಾನು ಹೇಳುವಂಥದ್ದು, ಅಧೀನತೆ ಬಗ್ಗೆ ಹೇಳುವಂಥದ್ದು. ಹಕ್ಕಿಗೆ ಯಾವುದೇ ಧಕ್ಕೆ ಉಂಟಾಗೋದಿಲ್ಲ ಅಧೀನರಾದರು. ಯಾಕೆ ನಾನು ಅವರಿಗೆ ಅಧೀನರಾಗಬೇಕು, ನಾನು ಅವರು ಈಕ್ವಲ್ ಅಲ್ಲವೋ ಎಂಬುದಾಗಿ ಕೇಳಿದರೆ ಅದಕ್ಕೆ ದೇವರ ವಾಕ್ಯ ಕೊಡುವಂತಹ ಉತ್ತರ, ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರುವುದಕ್ಕೆ ಒಂದು ನೆರಳಾಗಿಯೇ ಸ್ತ್ರೀಯರು ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು. ಆದುದರಿಂದ ಅಧೀನರಾಗುವುದಕ್ಕೆ ನಿಮಗೆ ಮನಸ್ಸು ಇಲ್ಲದಿದ್ದರೂ ಸಭೆಯ ನಿಮಿತ್ತವಾಗಿ ನೀವು ಅಧೀನರಾಗಲೇಬೇಕು. ಅದೇ ದೇವರ ವಾಕ್ಯ ತೋರಿಸಿಕೊಡುವಂಥದ್ದು. ಯಾಕೆ ಅಧೀನರಾಗಬೇಕು? ಲೌಕಿಕವಾಗಿ ಅವರ ವಿಷಯವನ್ನು ನೋಡಿದರೆ ಅಥವಾ ಅವರ ವ್ಯಕ್ತಿಗತ ಜೀವಿತವನ್ನು ನೋಡಿದರೆ ಯಾಕೆ ನಾವು ಅವರಿಗೆ ಅಧೀನರಾಗಬೇಕು ಎಂಬಂಥ ಪ್ರಶ್ನೆ ಬರಬಹುದು. ಆದರೆ ಅವರಿಗೋಸ್ಕರವಲ್ಲ, ಸಭೆಗೋಸ್ಕರ, ಕ್ರಿಸ್ತನಿಗೋಸ್ಕರ, ಕ್ರಿಸ್ತನಿಗೂ ಸಭೆಗೂ ಇರುವ ಆ ಒಂದು ಸಂಬಂಧದ ಮಾದರಿಯಾಗಿ, ನೆರಳಾಗಿ. ಆದ್ದರಿಂದ ನಾನು ಯಾಕೆ ಅವರಿಗೆ ಅಧೀನಳಾಗಿರಬೇಕು ಎಂಬ ಪ್ರಶ್ನೆ ಯಾವುದಾದರೂ ಹೆಂಡತಿಯರಲ್ಲಿ ಸ್ತ್ರೀಯರಲ್ಲಿ ಇದ್ದರೆ ಅದಕ್ಕಿರುವ ಉತ್ತರ ಒಂದೇ. ಒಂದು ವೇಳೆ ಅವರು ದುಷ್ಟರಾಗಿ ನಿಮ್ಮ ಕಣ್ಣಿಗೆ ಕಂಡು ಬರಬಹುದು, ಬಹಳ ಕ್ರೂರಿಯಾಗಿ ಕಂಡು ಬರಬಹುದು. ಒಂದು ವೇಳೆ ಅವರು ನನ್ನನ್ನು ಪ್ರೀತಿಸುತ್ತಾ ಇಲ್ಲ ಎಂಬ ಭಾವನೆ ನಿಮಗೆ ಬರಬಹುದು. ಇನ್ನು ಅವರ ಬಗ್ಗೆ ಅನೇಕ ಆರೋಪಣೆಗಳು ನಿಮ್ಮ ಮನಸ್ಸಲ್ಲಿ ಇರಬಹುದು. ಆದರೂ ಕ್ರಿಸ್ತನಿಗೋಸ್ಕರ, ಸಭೆಗೋಸ್ಕರ ಅಧೀನತೆಯನ್ನು ಪ್ರಕಟಪಡಿಸಬೇಕು. ಅದೇ ದೇವರ ವಾಕ್ಯ ನಮಗೆ ತೋರಿಸುವಂತಹ ಒಂದು ದೊಡ್ಡ ವಿಷಯವಾಗಿದೆ. ಕುಟುಂಬದಲ್ಲಿನ ಅಧೀನತೆಯು ಯಾರು ದೊಡ್ಡವರು ಯಾರು ಸಣ್ಣವರು ಎಂಬ ಆಧಾರದಲ್ಲಿ ಅಲ್ಲ. ಕುಟುಂಬದಲ್ಲಿನ ಅಧೀನತೆ ಕ್ರಿಸ್ತನ ದೇಹವೆಂಬ ಸಭೆಗೋಸ್ಕರವೇ ಆಗಿರಬೇಕು. ಸಭೆಯ ಅಧೀನತೆಗೆ ಕುಟುಂಬದಲ್ಲಿರುವ ಅಧೀನತೆಯ ಆಧಾರವಾಗಿದೆ. ಇವತ್ತು ಅನೇಕ ಸಭೆಗಳಲ್ಲಿ ಅಧೀನತೆ ಇಲ್ಲ. ಸಭೆಗೆ ದೇವರು ಸಭಾ ಹಿರಿಯರನ್ನು ನೇಮಿಸಿದ್ದಾರೆ, ಆದರೆ ಸಭೆಯವರು ಅವರಿಗೆ ಅಧೀನರಾಗುತ್ತಾ ಇಲ್ಲ. ನಾನು ಯಾವಾಗಲೂ ಹೇಳುವಂಥ ಒಂದು ಉದಾಹರಣೆ, ಇವತ್ತು ಅನೇಕ ಸಭೆಗಳನ್ನು ನೋಡಿದರೆ ಹಿರಿಯರಿಗೂ ಕುರಿಗಳಿಗಿರುವ ಸಂಬಂಧ ನಮ್ಮ ಪಾರ್ಲಿಮೆಂಟಲ್ಲಿ ರೂಲಿಂಗ್ ಪಾರ್ಟಿಗೂ ಒಪೋಸಿಷನ್ ಪಾರ್ಟಿಗೂ ಇರುವ ಹಾಗೆ, ಆಳುವ ಪಕ್ಷಕ್ಕೂ ವಿರೋಧ ಪಕ್ಷಗಳಿಗಿರುವ ಸಂಬಂಧ ಅದಲ್ಲ. ದೇವರ ವಾಕ್ಯ ನಮಗೆ ಏನು ಹೇಳ್ತದೆ? ಕ್ರಿಸ್ತನು ತನ್ನ ತಂದೆಗೆ ಅಧೀನನಾಗಿರಲಿಲ್ಲವೋ? ಕ್ರಿಸ್ತನು ದೊಡ್ಡವನು, ತಂದೆಯ ದೇವರು ದೊಡ್ಡವನು? ಒಬ್ಬನೇ ದೇವರು, ಒಬ್ಬನೇ ದೇವರು. ಕ್ರಿಸ್ತನು ದೇವರಾಗಿದ್ದರೆ ಬೇರೊಬ್ಬ ದೇವರಿಲ್ಲ. ಆತರ ಏಕತ್ವವನ್ನು ಅಧ್ಯಯನ ಮಾಡಬೇಕತ್ತೆ, ಅದು ಅರ್ಥ ಮಾಡಿಕೊಳ್ಬೇಕಾದ್ರೆ. ನಾನು ಹೇಳುವಂಥದ್ದು, ನಾನು ನನ್ನ ತಂದೆಯು ಒಂದೇ ಎಂಬುದಾಗಿ ಕರ್ತನು ಹೇಳುತ್ತಾನೆ. ನನ್ನನ್ನು ನೋಡಿದವರು ತಂದೆಯನ್ನು ನೋಡಿದ್ದಾರೆ. ಆತನು ಸಾಕ್ಷಾತ್ ದೇವರೇ ಆಗಿದ್ದಾನೆ. ಆದರೆ ಆತನ ತ್ರಿಯೇಕತ್ವದಲ್ಲಿ ಮಗನು ತಂದೆಗೆ ಅಧೀನನಾಗಿದ್ದನು. ಅದಕ್ಕಿಂತಲೂ ದೊಡ್ಡ ವಿಷಯವಲ್ಲ ಹೆಂಡತಿಯರು ತಮ್ಮ ಗಂಡಂದಿರಿಗೆ ಅಧೀನರಾಗಿರುವಂಥದ್ದು. ಅದರಿಂದ ಕ್ರಿಸ್ತನಿಗೋಸ್ಕರ ಈ ಅಧೀನತೆ ಅಂದರೆ ಶರಣಾಗತಿ ಅಲ್ಲ. ಸಬ್ಮಿಷನ್ ಈಸ್ ನಾಟ್ ಸರೆಂಡರ್. ಇದನ್ನು ಯಾವಾಗಲೂ ನೆನೆಸ್ಕೊಳ್ಬೇಕು. ಶರಣಾಗತಿ ಅಲ್ಲ. ಅಧೀನತೆ ಅಂದರೆ ಕ್ರಿಸ್ತನಿಗೋಸ್ಕರ. ಅಲ್ಲದೆ ಏನೋ ಭಯಪಟ್ಟು ಗಂಡ ಬಂದ ಕೂಡಲೇ ಹುಲಿ ಬಂದ ಹಾಗೆ ಕೆಲವು ಹೆಂಗಸರು ಮನೆಯಲ್ಲಿ, ಅಯ್ಯೋ ಬಂದರು, ಇನ್ನು ಮಾತಾಡ್ಲಿಕ್ಕಿಲ್ಲ, ಇನ್ನು ನಗಾಡ್ಲಿಕ್ಕಿಲ್ಲ, ಇನ್ನು ಅವರ ಮುಂದೆ ಹೋಗ್ಲಿಕ್ಕಿಲ್ಲ. ಅದಲ್ಲ, ಅಂತ ಶರಣಾಗತಿ ಅಲ್ಲ. ಪ್ರೀತಿ ಇದ್ದರೆ ಇದೆಲ್ಲವೂ ನೆರವೇರುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ವ್ಯಕ್ತವಾಗಿ ನೋಡುತ್ತೇವೆ. ನಾನು 4ನೇದಾಗಿ ಮುಂದೆ ಹೋಗುತ್ತೇನೆ. ಕ್ರಿಸ್ತನು ಸಭೆಯು ಒಂದೇ ದೇಹವಾಗಿರುವ ಪ್ರಕಾರವೇ ಗಂಡ ಹೆಂಡತಿ ಒಂದೇ ಶರೀರವಾಗಿರುವರು. 4ನೇ ನೆರಳು, ಕ್ರಿಸ್ತನಿಗೂ ಸಭೆಗೂ ಇರುವ ನೆರಳು ಕುಟುಂಬ ಎಂಬುದಾಗಿ.
ನಾಲ್ಕನೇದಾಗಿ, ಕ್ರಿಸ್ತನು ಸಭೆಯು ಒಂದೇ ದೇಹವಾಗಿರೋ ಪ್ರಕಾರವೇ ಗಂಡ ಹೆಂಡತಿ ಒಂದೇ ದೇಹವಾಗಿರುವರು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ, ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆದರೆ ಕ್ರಿಸ್ತನು ಸಭೆಯು ಒಂದೇ ಆಗಿರುವ ಪ್ರಕಾರ, ಹಾಗಾದರೆ ಯಾಕೆ ಇವರು ಎರಡಾಗಬಾರದು? ಪ್ರಸಂಗಿಗಳು ಹೇಳುತ್ತಾರೆ, ಇವರು ಬೇರ್ಪಡಬಾರದು, ಇವರು ಒಂದೇ ಆಗಿರಬೇಕು ಕೊನೆಯವರೆಗೆ. ಇದಕ್ಕೆ ಆಧಾರವೇನು ಎಂಬುದಾಗಿ ಹೇಳಿದರೆ ಅದಕ್ಕಿರುವ ಒಂದೇ ಒಂದು ಉತ್ತರ, ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ನೆರಳೇ ಈ ಗಂಡ ಹೆಂಡತಿಯ ಸಂಬಂಧ. ಆದ್ದರಿಂದ ಕ್ರಿಸ್ತನು ಸಭೆಯು ಒಂದೇ ಆಗಿರುವುದರಿಂದ ನೀವು ಬೇರ್ಪಡಬಾರದು. ಅದರಿಂದ ಎಲ್ಲ ವಿಷಯದಲ್ಲೂ ನಾವು ಒಂದೇ ದೇಹವಾಗಿರಬೇಕು, ಇನ್ನು ಎರಡಲ್ಲ. ಇವರಿಬ್ಬರ ಸಂಬಂಧದಲ್ಲಿ ಯಾವುದೇ ಗುಟ್ಟು, ಯಾವುದೇ ರಹಸ್ಯದ ಅವಶ್ಯಕತೆ ಇಲ್ಲ. ಆದರೆ ದುರದೃಷ್ಟವಶಾತ್ ಈಗ ಅಂಥದ್ದೆಲ್ಲ ಬಂದು ಹೋಗಿದೆ. ಗಂಡನ ಮೊಬೈಲ್ ಪಾಸ್ವರ್ಡ್ ಹೆಂಡತಿಗೆ ಗೊತ್ತಿಲ್ಲ, ಹೆಂಡತಿಯ ಮೊಬೈಲ್ ಪಾಸ್ವರ್ಡ್ ಗಂಡನಿಗೆ ಗೊತ್ತಿಲ್ಲ. ಅದು ಮಾತ್ರ ಕೇಳಬೇಡ್ರಿ. ಇನ್ನು ಸಂಪಾದನೆ ಮಾಡೋರಾದ್ರೆ ನನ್ನ ಪರ್ಸ್ ನನ್ನದು, ನಿನ್ನ ಪರ್ಸ್ ನಿನ್ನದು, ನನ್ನದಕ್ಕೆ ನೀನು ಕೈ ಹಾಕಬಾರ್ದು, ನಿನ್ನದಕ್ಕೆ ನಾನು ಕೈ ಹಾಕೋದಿಲ್ಲ. ಖರ್ಚಿಗೆ 50-50, ನಾನು ಇಷ್ಟು ಕೊಡ್ತೇನೆ ನೀನು ಇಷ್ಟು ಹಾಕು, ಅಡ್ಜಸ್ಟ್ಮೆಂಟ್. ಹೇಳೋದೇನು? ಒಂದೇ ದೇಹ ಎಂಬುದಾಗಿ. ಅದಲ್ಲ ದೇವರ ವಾಕ್ಯ ಹೇಳುವಂಥದ್ದು. ನಾನು ನನ್ನ ತಂದೆಯು ಒಂದೇ, ಕ್ರಿಸ್ತನು ಸಭೆಯು ಒಂದೇ. ಅದೇ ರೀತಿ ಗಂಡನು ಹೆಂಡತಿಯು ಒಂದೇ ಆಗಿರಬೇಕು. ಅದನ್ನ ನನ್ನನ್ನು ಕೇಳುವಂಥ ಪತಿಯರೇ, ಪತ್ನಿಯಂದಿರೇ, ಯಾವಾಗಲೂ ನಿಮ್ಮ ಜೀವಿತದಲ್ಲಿ ನಿಮ್ಮ ಗಂಡನಿಗೋ ನಿಮ್ಮ ಹೆಂಡತಿಗೋ ಗೊತ್ತಿಲ್ಲದಂತಹ ಯಾವ ವಿಷಯವೂ ಉಂಟಾಗಬಾರದು. ಅದು ಇಂದು ನಿಮಗೆ ಒಳ್ಳೆಯದಾಗಿ ತೋರಿದರೂ ಭವಿಷ್ಯದಲ್ಲಿ ಮಾರಕವಾದ ಸಮಸ್ಯೆಗಳನ್ನು ನಿಮ್ಮ ಕುಟುಂಬದಲ್ಲಿ ಅದು ಸೃಷ್ಟಿಸಬಹುದು. ನನ್ನ ಹೆಂಡತಿ ಗೊತ್ತು ಇದರ ಪಾಸ್ವರ್ಡ್ ಏನು, ಇದರೊಳಗೆ ಏನಿದೆ ಎಂಬುದಾಗಿ ಅಲ್ಲ. ಯಾವಾಗಲೂ ಬಂದು ಸುಮ್ಮನೆ ತಗೊಂಡು ನೋಡ್ತಾ ಇರ್ತಾಳೆ. ನೋಡ್ಕೊಳ್ಳಿ ಎಂಬುದಾಗಿ ನಾನು ಬಿಟ್ಬಿಡ್ತೇನೆ. ಆಕೆ ಅದನ್ನು ನಾನು ನೋಡೋಕೆ ಹೋಗೋದಿಲ್ಲ. ಅದು ನೋಡ್ಲಿಕ್ಕೆ ಅವಕಾಶ ಇಲ್ಲದ್ರಿಂದಲ್ಲ, ನನಗೆ ಟೈಮ್ ಇಲ್ಲ. ಆದರೆ ಯಾವ ನಿರ್ಬಂಧನೂ ಇಲ್ಲ. ಈಗ ಮಕ್ಕಳ ಹತ್ರ ಹೋಗಿದ್ದಾರೆ ಸ್ವಲ್ಪ ದೂರ ದೇಶಕ್ಕೆ. ಮನೆಗೆ ಕೆಲಸ ಮಾಡ್ಲಿಕ್ಕೆ ಒಂದು ಹೆಂಗಸು ಬರ್ತಾರೆ. ಆಕೆ ಬಂದ ಕೂಡಲೇ ನಾನು ಮೆಸೇಜ್ ಕಳಿದೆ, ಅವಳು ಬಂದಿದ್ದಾಳೆ, ನಾನು ಹೊರಗೆ ಹೋಗ್ತಾ ಇದ್ದೇನೆ. ಅವಳು ಹೋದ ಕೂಡಲೇ ಮೆಸೇಜ್ ಕಳಿದೆ, ಅವಳು ಕೆಲಸ ಮುಗಿಸ್ಕೊಂಡು ಹೋದ್ಲು. ಯಾಕಂದ್ರೆ ಗೊತ್ತಿರಬೇಕು. ನಾನು ಈ ಉದಾಹರಣೆ ಯಾಕೆ ಹೇಳಿದೆ ಎಂಬುದಾಗಿ ಕೇಳಿದರೆ, ಈ ವಿಷಯಗಳ ಎಲ್ಲ ಒಂದು ಪಾರದರ್ಶಕತೆ. ನಾವು ಒಂದೇ ಆಗಿದ್ದೇವೆ. ಒಂದೇ ಆಗಿದ್ದರೆ ಪರಸ್ಪರ ಸಂಶಯವೂ ಉಂಟಾಗುವುದಿಲ್ಲ. ಅದಕ್ಕೂ ಅವಕಾಶ ಕೊಡಬಾರದು. ಇದು ವ್ಯಕ್ತವಾಗಿ ನಾವು ಕಾಣುವಂತಹ ಒಂದು ವಿಷಯ. ಕ್ರಿಸ್ತನು ಸಭೆಯು ಒಂದೇ ಆಗಿರುವುದ, ಒಂದೇ ಶರೀರವೆಂದ ಮೇಲೆ ಯಾವ ವಿಷಯದಲ್ಲಿಯೂ ಇವರು ಇನ್ನು ವಿಭಜಿತರಲ್ಲ. ಕುಟುಂಬದಲ್ಲಿ ವಿಭಜನೆಯ ಸ್ವರ ಮೊದಲು ಬಂದದ್ದು ಯಾವಾಗ ಗೊತ್ತಾ? ಆದಮ ಹವ್ವಳ ಕಾಲದಿಂದಲೇ ಶುರುವಾಯಿತು. ಪಾಪದ ನಿಮಿತ್ತವಾಗಿ ಉಂಟಾದದ್ದು. ನಾವು ಆದಿಕಾಂಡ 3ನೇ ಅಧ್ಯಾಯದ 12ನೇ ವಾಕ್ಯವನ್ನು ನೋಡುವುದಾದರೆ ಅಲ್ಲಿ ನೋಡುತ್ತೇವೆ, ಆ ಮನುಷ್ಯನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು. ನೀವಿಬ್ಬರು ಒಂದೇ ಎಂಬುದಾಗಿ ಹೇಳಿ ಇವರನ್ನು ಒಟ್ಟಿಗೆ ಕಟ್ಟಿ ಕಳಿಸಿದವರು. ಇನ್ನು ಎಲ್ಲಿ ಹೋದ್ರೆ ಇವರು ಒಟ್ಟಿಗೆ ಹೋಗಬೇಕು, ಏನಿದ್ರು ಇವರು ಒಟ್ಟಿಗೆ ಮಾಡಬೇಕು, ಎಲ್ಲವೂ ಒಟ್ಟಿಗೆ ಇರಬೇಕಾದವರು. ಕರ್ತನು ಬಂದು ಕೇಳಿದಾಗ ಏನು ಹೇಳಬೇಕಾಗಿತ್ತು? ನೀನು ತಿನ್ನಬಾರದು ಎಂಬುದಾಗಿ ಹೇಳಿದ ಹಣ್ಣನ್ನು ನಾವು ತಿಂದೆವು, ಅಷ್ಟೇ ಹೇಳಬೇಕಾಗಿತ್ತು. ಆದರೆ ಅಲ್ಲಿ ಒಂದು ವಿಭಜನೆಯ ಸ್ವರ ಉಂಟಾಯಿತು. ನಾನಲ್ಲ, ನೀನು ಕೊಟ್ಟ ಆಕೆ. ಅದಕ್ಕೆ ಕಾರಣವೇನು? ಪಾಪ ಅವರಲ್ಲಿ ಹೋಗಿತ್ತು. ಇಂದು ಕ್ರೈಸ್ತ ದಂಪತಿಗಳಲ್ಲಿ ವಿಭಜನೆಯ ಸ್ವರ ಉಂಟಾದರೆ ಪಾಪವೇ ಅದಕ್ಕೆ ಕಾರಣ. ಪಾಪವಿಲ್ಲದ ವ್ಯಕ್ತಿ, ನಿಷ್ಕಳಂಕನಾದ ವ್ಯಕ್ತಿ, ಪುರುಷನಾಗಲಿ ಸ್ತ್ರೀ ಆಗಲಿ, ಯಾವುದನ್ನು ಮುಚ್ಚಿಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ರೀ. ಅಲ್ಲಿ ವಿಭಜನೆಯ ಸ್ವರವೇ ಇಲ್ಲ.
ನೀವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧಕ್ಕೆ ಮಾದರಿಯಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದ್ದರಿಂದ ಲೋಕವು ನಿಮ್ಮನ್ನು ಒಂದೇ ದೇಹವಾಗಿ ನೋಡಲಿ. ಇನ್ನು ಮೇಲೆ ಎರಡಲ್ಲ, ಒಂದೇ. ಅದು 4ನೇದಾಗಿ ನಾವು ಕಾಣುವಂತಹ ವಿಷಯ. 5ನೇದಾಗಿ ನಾವು ಕಾಣುವಂತಹ ನೆರಳು, ಅನ್ಯೋನ್ಯ ಸಹಿಸಿಕೊಳ್ಳುವುದಕ್ಕೂ ಕ್ಷಮಿಸುವುದಕ್ಕೂ ಕ್ರಿಸ್ತನೇ ಮಾದರಿಯಾಗಿದ್ದಾನೆ. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು, ಕ್ಷಮಿಸಿಕೊಳ್ಳಬೇಕು. ಯಾರೂ ಪರಿಪೂರ್ಣರಲ್ಲ ರೀ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, 1 ಪೇತ್ರ 2:21, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಅಡಿಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಕ್ರಿಸ್ತನು ಮಾದರಿಯನ್ನು ತೋರಿಸಿ ಹೋದನು. ಪೇತ್ರ 2:21 ನಾವು ಓದುವಂಥದ್ದು. ಮುಂದುವರಿಸಿಕೊಂಡು 3ನೇ ಅಧ್ಯಾಯದ 1ನೇ ವಾಕ್ಯಕ್ಕೆ ಬರುವಾಗ, ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅದೇ ರೀತಿಯಾಗಿ, ಯಾವ ರೀತಿಯಾಗಿ? ಕ್ರಿಸ್ತನು ತೋರಿಸಿಕೊಟ್ಟ ಮಾದರಿಯ ಪ್ರಕಾರ, ಅದೇ ರೀತಿಯಾಗಿ. ಇನ್ನು ಅದರ 7ನೇ ವಾಕ್ಯ, 1 ಪೇತ್ರ 3ನೇ ಅಧ್ಯಾಯದ 7ನೇ ವಾಕ್ಯ, ಅದೇ ರೀತಿಯಾಗಿ ಪುರುಷರೇ. ಮತ್ತೆ ಮಾಡಬೇಕಾದ್ರೆ ಅಲ್ಲಿ ಹೇಳಿದ್ದಾನೆ, ಟೈಮ್ ಇಲ್ಲ ಓದಲಿಕ್ಕೆ. ಹಾಗಾದರೆ 2ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಕ್ರಿಸ್ತನು ನಮಗೆ ಒಂದು ಮಾದರಿಯನ್ನು ತೋರಿಸಿಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿದ ಮೇಲೆ, ಅದರ ಮುಂದುವರಿಕೆಯಾಗಿ 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಅದೇ ರೀತಿಯಾಗಿ ಸ್ತ್ರೀಯರೇ, 7ನೇ ವಾಕ್ಯದಲ್ಲಿ ಅದೇ ರೀತಿಯಾಗಿ ಪುರುಷರೇ ಎಂಬುದಾಗಿ ಹೇಳಿದಾಗ, ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಸಹಿಸಿಕೊಳ್ಳುವುದಕ್ಕೂ ಕ್ಷಮಿಸುವುದಕ್ಕೂ ಮಾದರಿ ಕ್ರಿಸ್ತನೇ. ಕ್ರಿಸ್ತನು ನಮ್ಮನ್ನು ಎಷ್ಟು ಕ್ಷಮಿಸಿದ್ದಾನೋ ಅಷ್ಟು ನಾವು ಪರಸ್ಪರ ಒಬ್ಬರನ್ನೊಬ್ಬರು ಕ್ಷಮಿಸುವವರು, ತಾಳಿಕೊಳ್ಳುವವರು ಆಗಿರಬೇಕು. ಇನ್ನು 21ನೇ ಅಧ್ಯಾಯದಲ್ಲಿ ಆತನು ಒಂದು ಮಾದರಿಯನ್ನು ತೋರಿಸಿದ ಮೇಲೆ, ಆ ಮಾದರಿ ಏನು ಎಂಬುದಾಗಿ 22 ಮತ್ತು 23ನೇ ವಾಕ್ಯ, 1 ಪೇತ್ರ 2ನೇ ಅಧ್ಯಾಯದ 22 ಮತ್ತು 23ನೇ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಅಲ್ಲಿ ಆತನು ಯಾವ ಪಾಪವನ್ನೂ ಮಾಡಲಿಲ್ಲ. ಅದೇ ರೀತಿಯಾಗಿ ಪುರುಷರೇ, ಅದೇ ರೀತಿಯಾಗಿ ಸ್ತ್ರೀಯರೇ. ಹಾಗಾದರೆ ಕುಟುಂಬ ಜೀವಿತದಲ್ಲಿ ಪಾಪ ಉಂಟಾಗಬಾರದು. ಈ ಪಾಪಗಳು ಯಾವುದು ಎಂಬುದಾಗಿ ಹೇಳಲಿಕ್ಕೂ ಟೈಮ್ ಇಲ್ಲ. ಅದೆಲ್ಲ ನಮಗೆ ಗೊತ್ತು, ಯಾವುದೆಲ್ಲ ಪಾಪ ಎಂಬುದಾಗಿ. ಯಾವ ರೀತಿಯಲ್ಲಿಯೂ ಪಾಪಕ್ಕೆ ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಅವಕಾಶ ಕೊಡಬಾರದು. ಮತ್ತೆ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಅಂದ್ರೆ ಬಾಯಿ ಮಾತು ಬಹಳ ಶುದ್ಧವಾಗಿತ್ತು, ನಿಷ್ಕಳಂಕವಾದ ಮಾತುಗಳು. ಇವತ್ತು ಗಂಡ ಹೆಂಡತಿಯವರು ಕೆಲವರಿಗೆ ಮಾತಾಡಲಿಕ್ಕೆ ಟೈಮೇ ಇಲ್ಲ. ಇನ್ನು ಕೆಲವರು ಮಾತಾಡಿದರೂ ಮಾತಾಡಬಾರದನ್ನೇ ಕೆಲವು ವಿಷಯಗಳ ಮಾತಾಡ್ತಾರೆ. ಬಾಯಿ ಮಾತಿನಿಂದ ನೋಯಿಸುವಂಥದ್ದು ಬೆತ್ತದಿಂದ ಒಡೆದು ನೋಯಿಸೋದಕ್ಕಿಂತ ತುಂಬ ನೋವು ತರುವಂಥ ವಿಷಯ. ಆದ್ದರಿಂದ ಒಬ್ಬರಿಗೊಬ್ಬರು ಮಾತಾಡುವರಾಗಿರಬೇಕು. ಆದರೆ ನಮ್ಮ ಬಾಯಲ್ಲಿ ಬರುವ ಮಾತುಗಳು ಯಾವ ರೀತಿಯಲ್ಲಿಯೂ ಮತ್ತೊಬ್ಬರನ್ನು ನೋಯಿಸುವುದಕ್ಕಿರುವಂಥದ್ದು ಆಗಿರಬಾರದು. ಯಾವ ವಂಚನೆಯೂ ಅದರಲ್ಲಿರಬಾರದು. ವಂಚನೆ ಇಲ್ಲದ ಮಾತುಗಳು ಎಂಬುದಾಗಿ ಹೇಳಿದರೆ ಸತ್ಯವನ್ನೇ ಹೇಳುವವರಾಗಿರಬೇಕು, ಯಾವುದನ್ನು ಮುಚ್ಚಿಟ್ಟುಕೊಂಡು ಸುಳ್ಳು ಹೇಳುವವರಾಗಿರಬಾರದು. ಅಂದ ಗಂಡನು ಹೆಂಡತಿಯೊಡನೆ, ಹೆಂಡತಿ ಗಂಡನೊಡನೆ ಎಂದಿಗೂ ಯಾವ ಸುಳ್ಳನ್ನು ಹೇಳಬಾರದು, ಎಲ್ಲ ಸತ್ಯವನ್ನೇ ಹೇಳುವವರಾಗಿರಬೇಕು. ವಂಚನೆ ಇರಬಾರ್ದು ಅದರಲ್ಲಿ. ಕೆಲವರಿಗೆ ಹೆದರಿಕೆ, ಸತ್ಯ ಹೇಳಿದರೆ ಅವಳು ಏನು ತಿಳ್ಕೊಳ್ತಾಳೆ, ಸತ್ಯ ಹೇಳಿದರೆ ಅವ್ರು ಏನು ತಿಳ್ಕೊಳ್ತಾರೆ. ಅದರಿಂದ ಕೆಲವನ್ನ ಮುಚ್ಚಿಡುವಂಥ ಒಂದು ಸ್ಥಿತಿ ಇದೆ. ಅದು ಉಂಟಾಗಬಾರದು. ಅದು ಉಂಟಾಗದೇ ಇರಬೇಕಾದ್ರೆ, ನನ್ನ ಜೀವಿತದಲ್ಲಿ ಯಾವ ಬೀಳ್ವಿಕೆ ಉಂಟಾದರೂ, ಯಾವ ತಪ್ಪಿದ್ರೂ ನನ್ನ ಗಂಡನು ನನ್ನನ್ನು ಸ್ವೀಕರಿಸುತ್ತಾನೆ ಎಂಬಂಥ ಒಂದು ಆತ್ಮಧೈರ್ಯ ಅವರಲ್ಲಿ ಉಂಟಾಗಬೇಕು. ನನಗೆ ಯಾವ ಬೀಳ್ವಿಕೆ ಉಂಟಾದರೂ ಆಕೆ ಹತ್ರ ಬಂದು ಸತ್ಯ ಹೇಳಿದರೆ ನನ್ನನ್ನು ಅವಳು ಅಂಗೀಕರಿಸುತ್ತಾಳೆ, ನನ್ನನ್ನು ದೂರುವುದಿಲ್ಲ ಎಂಬಂಥ ಒಂದು ಆತ್ಮಧೈರ್ಯ ಅವರಲ್ಲಿ ಉಂಟಾಗಬೇಕು. ಈ ಆತ್ಮಧೈರ್ಯ ಇಲ್ಲದೆ ಇರುವುದರಿಂದಲೇ ಒಬ್ಬರಿಗೊಬ್ಬರು ಭಯಪಡುವಂಥದ್ದು, ಅನೇಕ ಸುಳ್ಳುಗಳನ್ನು ಹೇಳಬೇಕಾಗಿ ಬರುವಂಥದ್ದು. ಆದ್ದರಿಂದ ಮೊದಲು ಒಬ್ಬರಿಗೊಬ್ಬರು ಆತ್ಮಧೈರ್ಯವನ್ನು ಹಂಚಿಕೊಳ್ಳಿರಿ. ಏನೇ ಇರಲಿ, ಎಷ್ಟು ದೊಡ್ಡ ತಪ್ಪಾದರೂ, ಇದಕ್ಕಿಂತಲೂ ದೊಡ್ಡ ತಪ್ಪು ನಾನು ಮಾಡಿದ್ದೇನೆ, ಕರ್ತನ ನನ್ನನ್ನು ಕ್ಷಮಿಸಿದ್ದಾನೆ, ಅದರ ಹಾಗೆ ನಾನು ನಿನ್ನನ್ನು ಕ್ಷಮಿಸ್ತೇನೆ. ಆ ಒಂದು ಮನೋಭಾವ ನಮ್ಮಲ್ಲಿ ಬಂದರೆ ಸುಗಮವಾಗಿ ಮುಂದೆ ಹೋಗುತ್ತದೆ. ಮುಂದೆ ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ.
ಕೆಲವರು ಬೈತಾರೆ, ಪ್ರತಿಯಾಗಿ ಬೈಯುವಂಥದ್ದು ಅಂದ್ರೆ ಪ್ರತಿಕಾರ. ನೀನು ಒಂದು ಹೇಳಿದ್ರೆ ನಾನು 10 ಹೇಳ್ತೇನೆ. ಅದು ನಮ್ಮ ಕುಟುಂಬಗಳಲ್ಲಿ ಉಂಟಾಗಬಾರದು. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸಲಿಲ್ಲ. ಕೆಲವರು ಬೆದರಿಕೆ ಹಾಕ್ತಾರೆ ಕುಟುಂಬದಲ್ಲಿ. ಇನ್ನು ಕೆಲವು ಬೆದರಿಕೆ ಬಹಳ ಕಠಿಣವಾದದ್ದು. ಕೆಲವರು ಹೆದರಿಕೆ, ಬ್ರದರ್ ಹೆಚ್ಚು ಹೇಳಿದ್ರೆ ಅವಳು ಏನಾದರೂ ಮಾಡ್ಕೊಂಡ್ರೆ ಆಮೇಲೆ ನಾನು ಜೈಲಿಗೆ ಹೋಗ್ಬೇಕಾಗ್ತದೆ. ಗಂಡಸರು ಹೇಳಿದ್ದಾರೆ ನನ್ನ ಹತ್ರ. ಆ ಹೆದರಿಕೆಯಲ್ಲಿ ಇವರು ಕೂತ್ಕೊಂಡಿರೋದು. ಈ ರೀತಿಯ ಭಯ ಹುಟ್ಟಿಸಬಾರದು. ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಯಾವ ಸಮಸ್ಯೆ ಇದ್ದರೂ ಅದನ್ನು ಮೊದಲು ಫೋನ್ ತೆಗೆದು ಅಪ್ಪನಿಗೆ ತಿಳಿಸೋದಲ್ಲ, ಅಮ್ಮನಿಗೆ ತಿಳಿಸೋದಲ್ಲ, ಊರಿನವರಿಗೆ ತಿಳಿಸೋದಲ್ಲ, ಫ್ರೆಂಡ್ಸಿಗೆ ತಿಳಿಸೋದಲ್ಲ. ಇವತ್ತು ಇದೇ ಅಲ್ಲ ನಡೆಯೋದು. ಸಮಸ್ಯೆ ಬಂದ ಕೂಡಲೇ ಮೊದಲು ಬೇರೆಯವರಿಗೆ ತಿಳಿಸೋದು. ಇಲ್ಲಿ ನ್ಯಾಯವಾಗಿ ತೀರಿಸುವಾತನಿಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟನು. ಮೊದಲು ಇಬ್ಬರು ಒಟ್ಟಿಗೆ ಬಂದು ಮೊಣಕಾಲೂರಿ ನ್ಯಾಯವಾಗಿ ತೀರಿಸುವಾತನು ಯಾರು? ಅಲ್ಲಿಗೆ ಒಪ್ಪಿಸಿಕೊಡ್ರಿ ಮೊದಲು. ಆ ಅನುಭವ ಇಲ್ಲದೆ ಇರುವುದರಿಂದಲೇ ಇಂದು ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಸಮಸ್ಯೆಗಳು ಉಂಟಾಗುತ್ತಾ ಇದೆ. ಇವರು ಲೋಕಕ್ಕೆಲ್ಲ ಇವನು ಅವಳ ದೂರನ್ನು ಹೇಳುತ್ತಾನೆ, ಅವಳು ಇವನ ದೂರನ್ನು ಹೇಳುತ್ತಾರೆ. ಅವನ ಮನೆಯವರು ಇವಳಿಗೆ ವಿರುದ್ಧವಾಗಿಯೂ, ಇವಳ ಮನೆಯವರು ಅವನಿಗೆ ವಿರುದ್ಧವಾಗಿಯೂ. ಇನ್ನು ನೆರೆಹೊರೆಯಲ್ಲಿಯೂ 2 ಗುಂಪು. ಇವರಿಗೆಲ್ಲ ತಿಳಿಸೋದಕ್ಕಿಂತ ಮೊದಲು ಇಬ್ಬರು ಒಟ್ಟಿಗೆ ಬಂದು ಒಮ್ಮೆ ನ್ಯಾಯವಾಗಿ ಎಲ್ಲವನ್ನು ತೀರಿಸುವಾತನ ಕೈಗಳಿಗೆ ಒಪ್ಪಿಸಿಕೊಟ್ಟರೆ ಇದಕ್ಕೆಲ್ಲ ಸಮಸ್ಯೆ ಪರಿಹಾರ ಉಂಟಾಗ್ತದೆ. ಅದೇ ರೀತಿಯಾಗಿ ಸ್ತ್ರೀಯರೇ, ಅದೇ ರೀತಿಯಾಗಿ ಪುರುಷರೇ ಎಂಬುದಾಗಿ ಹೇಳಿದಂತಹ ಆ ಮಾತಿನ ವಿಷಯ. ನಾನು ಮುಂದೆ ಹೋಗ್ತೇನೆ. 6ನೇದಾಗಿ, ಕ್ರಿಸ್ತನನ್ನು ಸಭೆಯನ್ನು ಬೇರ್ಪಡಿಸಲು ಅಸಾಧ್ಯವಾಗಿರುವಂತೆಯೇ ಕುಟುಂಬ ಸಂಬಂಧವನ್ನು ಯಾರೂ ಬೇರ್ಪಡಿಸಬಾರದು. ಕ್ರಿಸ್ತನನ್ನು ಸಭೆಯನ್ನು ಬೇರ್ಪಡಿಸಲಿಕ್ಕೆ ಅಸಾಧ್ಯವಾಗಿರುವಂತೆ ಕುಟುಂಬ ಸಂಬಂಧವನ್ನು ಯಾರೂ ಬೇರ್ಪಡಿಸಬಾರದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 35ನೇ ವಾಕ್ಯ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಯಾವುದಕ್ಕೂ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜೀವಿತದ ಯಾವ ಸನ್ನಿವೇಶದಲ್ಲಿ ಎಷ್ಟು ಕಷ್ಟ ಬಂದರೂ, ಉಪವಾಸ ಬಿದ್ದರೂ, ಕೆಲಸ ನಷ್ಟವಾದರೂ, ಇನ್ನು ಯಾವುದೆಲ್ಲ ರೋಗ ಬಂದರೂ ನಮ್ಮನ್ನು ಅಗಲಿಸುವವರು ಯಾರೂ ಇಲ್ಲ. ಯಾಕಂದ್ರೆ ಕ್ರಿಸ್ತನನ್ನು, ಸಭೆಯನ್ನು ಅಗಲಿಸುವವರು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಅನೇಕ ವಾಕ್ಯಗಳಿದೆ, ಓದಲಿಕ್ಕೆ ನಮ್ಮ ಮುಂದೆ ಟೈಮ್ ಇಲ್ಲ. ಯಾವ ಕಷ್ಟ, ಯಾವ ಸ್ಥಿತಿಯಲ್ಲಿಯೂ, ಯಾವಾಗ ನೋಡಿದ್ರು ಅವಳಿಗೆ ರೋಗ, ನನ್ನ ಹತ್ರ ಬರಲಿಕ್ಕೆ ಅವಳಿಗೆ ಟೈಮ್ ಇಲ್ಲ, ಸಾಕಾಯ್ತು ಈ ಜೀವಿತ, ಬಿಟ್ಟು ಬಿಡೋಣ. ಇಲ್ಲ, ನಾಳೆ ನೀನು ರೋಗಿ ಆಗ್ಬೋದು, ನಾಳೆ ಅವಳು ರೋಗಿ ಆಗಬಹುದು. ಒಮ್ಮೆ ನಾವು ಒಡಂಬಡಿಕೆ ಮಾಡಿಕೊಂಡರೆ ಮತ್ತೆ ನಮ್ಮನ್ನು ಯಾರೂ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ನಷ್ಟವಾಗುವುದಿಲ್ಲ ಎಂಬ ಉಪದೇಶವನ್ನು ನಂಬುವಂತಹ ನಾವು ಅದಕ್ಕೆ ನೆರಳಾಗಿ ನಮ್ಮ ಮಧ್ಯದಲ್ಲಿರುವ ಸಂಬಂಧವು ನಷ್ಟವಾಗುವುದಿಲ್ಲ ಎಂಬುದನ್ನು ನಂಬಲೇಬೇಕು. ಕ್ರಿಸ್ತನಿಗೂ ಸಭೆಗೆ ಇರುವ ಸಂಬಂಧಕ್ಕೆ ನೆರಳಾಗಿರುವ ಗಂಡ ಹೆಂಡತಿ ಕ್ರಿಸ್ತನು ಸಭೆಯನ್ನು ಬಿಟ್ಟು ಬಿಡೋದಿಲ್ಲ, ರಕ್ಷಣೆ ನಷ್ಟವಾಗಿ ಹೋಗುವುದಿಲ್ಲ ಎಂಬುದಾಗಿ ವೇದಿಯಲ್ಲಿ ನಿಂತುಕೊಂಡು ಪ್ರಸಂಗ ಮಾಡುವವರು ಮನೆಯಲ್ಲಿ ಹೆಂಡತಿಯನ್ನು ಅಥವಾ ಗಂಡನನ್ನು ಪರಿತ್ಯಾಗ ಮಾಡಿ, ಇದರಲ್ಲಿ ಏನೋ ತದ್ವಿರುದ್ಧತೆ ಇದೆ. ರಕ್ಷಣೆ ನಷ್ಟವಾಗುತ್ತದೆ ಎಂಬುದಾಗಿ ಹೇಳುವವರು ಒಂದು ವೇಳೆ ಹಾಗೆ ಮಾಡಬಹುದು, ಯಾಕಂದ್ರೆ ಅದಕ್ಕೆ ನೆರಳು. ಅದರ ರಕ್ಷಣೆ ನಷ್ಟವಾಗಿ ಹೋಗೋದಿಲ್ಲ ಎಂಬುದಾಗಿ ಹೇಳುವವರು ಆ ನೆರಳನ್ನು ತಮ್ಮ ಕುಟುಂಬ ಜೀವಿತದಲ್ಲಿ ಅವರು ತೋರಿಸಿಕೊಡಬೇಕು. ಅದರಿಂದಲೇ ದೇವರ ವಾಕ್ಯ ಹೇಳುವಂಥದ್ದು, ಮಾನುಷಿಕವಾದ ಯಾವ ಕಾರಣಗಳಿಂದ ನಾವು ಬೇರ್ಪಟ್ಟರು ತಿರುಗಿ ಕರ್ತನ ಕಡೆಗೆ ತಿರುಗಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ, ನಾನು ಬೆಳಿಗ್ಗೆ ಹೇಳಿದ್ದೇನೆ, ಆ ಪ್ರಯತ್ನ, ಆ ಬಾಗಿಲನ್ನು ಎಂದಿಗೂ ಮುಚ್ಚಬಾರದು. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು.
ಯಾರು ಅಂಥ ಕೆಲಸಗಳಿಗೆ ಕೈ ಹಾಕಬಾರದು. ಅಂಥದ್ದಕ್ಕೆ ನಿಮ್ಮ ಸ್ವಂತ ಮಕ್ಕಳೇ ಆಗಿರಬಹುದು. ಒಂದು ವೇಳೆ ನೀವು ಅವರಿಂದ ದೂರವಿರಬೇಕಾದ ಸಂದರ್ಭ ಬಂದರು ಏನು ಮಾಡೋದು? ಮದುವೆ ಆದಮೇಲೆ ಬಂದು ಸೇರಿದವರು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ತುಂಬ ಪ್ರೀತಿಯಿಂದ ಸಾಕಿದ್ದೇವೆ, ಸಲಹಿದ್ದೇವೆ, ದೊಡ್ಡವರಾಗಿದ್ದಾರೆ. ಮದುವೆ ಆದಮೇಲೆ ಅವರು ಕರೆತರುವವರು ನಮ್ಮ ಮಕ್ಕಳ ಹಾಗೆ ನಮ್ಮ ಜೊತೆಯಲ್ಲಿ ಇರಬೇಕು ಎಂಬ ಆಶೆ ಎಲ್ಲ ತಂದೆ ತಾಯಿಗಳಿಗಿದೆ. ನನಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ ಅಲ್ವಾ? ಆದರೆ ಬಂದು ಸೇರೋರ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಕೆಲವರು ಹೇಳ್ತಾರೆ ಇವ್ರ ಜೊತೆ ನಾನಿರೋದಿಲ್ಲ, ನಿನಗೆ ನನ್ನ ಜೊತೆ ಇರಬೇಕಾದ್ರೆ ನಾವು ಬೇರೆ ಹೋಗಿರೋಣ ಎಂಬುದಾಗಿ. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದರೆ ಅದು ಹಾಗೆ ಮಾಡಬೇಕು ಎಂಬುದಾಗಿ ಅಲ್ಲ ಹೇಳುವಂಥದ್ದು. ಆದರೆ ಅವರು ಅವರಷ್ಟಕ್ಕೆ ಇರಲಿ. ಅವರ ಕುಟುಂಬ ಜೀವಿತಕ್ಕೆ ನಿಮಗೆ ನಿಮ್ಮ ಮಕ್ಕಳ ಮೇಲಿರುವ ಪ್ರೀತಿ ಎಂದಿಗೂ ಮಾರಕವಾಗಬಾರದು. ಅದರಲ್ಲಿ ತಂದೆ ತಾಯಿಗಳಿಗೆ ದುಃಖವಿದೆ. ಕೇಳುತ್ತಿರುವಂಥ ಯವನಸ್ಥರು ಯಾರಾದರೂ, ಮಕ್ಕಳು ಯಾರಾದರೂ ಇದ್ರೆ ನಾನು ಒಂದು ವಿಷಯದಲ್ಲಿ ಹೇಳ್ತೇನೆ ಪ್ರಿಯರೇ, ನಿಮ್ಮ ತಂದೆ ತಾಯಿಗಳು ದುಃಖದಿಂದ ಸುರಿಸುವ ಕಣ್ಣೀರಿನ ಹನಿಗಳಿಗೆ ಅವರ ಕಾಲಶೇಷವಾದರೂ ನೀವು ಲೆಕ್ಕ ಕೊಡಬೇಕಾಗ್ತದೆ. ನೀವು ಹೇಳುವಷ್ಟು ಸುಲಭ ಅಲ್ಲ ಈ ಜೀವಿತ. ಈಗ ಅವರು ಏನು ಹೇಳೋದಿಲ್ಲ. ಯಾಕೆ? ನಿಮ್ಮ ಮೇಲೆ ಅತ್ಯಧಿಕವಾದ ಪ್ರೀತಿ ಇರೋದ್ರಿಂದ ಪರವಾಗಿಲ್ಲ, ನಮ್ಮ ಮಕ್ಕಳು ನಮ್ಮಿಂದ ದೂರ ಹೋದರೂ ಅವರು ಹಾಯಾಗಿರಲಿ, ಸಂತೋಷವಾಗಿರಲಿ ಎಂಬಂಥದ್ದು ಮಾತ್ರವೇ ನಿಮ್ಮ ಧ್ಯೇಯ. ಆದರೆ ನಿಮ್ಮನ್ನು ನೆನೆಸಿಕೊಂಡು ಅವರು ರಾತ್ರಿ ಹಗಲು ಸುರಿಸುವ ಈ ಕಣ್ಣೀರಿಗೆ ಒಂದು ದಿನ ಆತನು ನಿಮ್ಮೊಡನೆ ಲೆಕ್ಕ ಕೇಳಿಯೇ ಕೇಳುತ್ತಾನೆ. ಅದು ದೇವರ ನ್ಯಾಯ. ಅದು ಆಗಬಾರದಿದ್ದರೆ ಎಲ್ಲವನ್ನು ಮರೆತು ನಿಮ್ಮ ತಂದೆ ತಾಯಿಗಳನ್ನ ಸ್ವಂತ ತಂದೆ ತಾಯಿಗಳು ಎಂಬಂತೆ ಸ್ವೀಕರಿಸಿ ಗೌರವಿಸಿರಿ. ಅದರಿಂದ ನಿಮಗೆ ದೀರ್ಘಾಯುಷ್ಯ ಉಂಟಾಗುವುದೆಂಬುದಾಗಿ ವಾಕ್ಯ ಹೇಳುತ್ತದೆ. ದೀರ್ಘಾಯುಷ್ಯ ಎಂಬುದಾಗಿ ಹೇಳಿದರೆ 90 ವರ್ಷ ಬದುಕುತ್ತೇನೆ ಎಂಬುದಾಗಿ ಅಲ್ಲ, ನೀವು ಬದುಕುವಷ್ಟು ಕಾಲ ಹಾಯಾಗಿ ನೀವು ಬದುಕಬಹುದು. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಇದು ವಾಕ್ಯ ಬೋಧಿಸುವಂತಹ ವಿಷಯ. ನಾನು ಮುಗಿಸ್ತೇನೆ. ಕೊನೆಯದಾಗಿ ಒಂದು ವಿಷಯ ಹೇಳಿ. ಸಭೆಯು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಒಪ್ಪಿಸಿಕೊಡಪಟ್ಟಂತೆಯೇ ವಿವಾಹ ಸಂಬಂಧವು ಒಬ್ಬ ವ್ಯಕ್ತಿಗೆ ಮಾತ್ರವೇ ಮೀಸಲಾಗಿಟ್ಟಿರುವುದು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಒಬ್ಬನೇ ಪುರುಷನಿಗೆ. ಹಾಗಾದ್ರೆ ಈ ಕ್ರೈಸ್ತ ವಿವಾಹ ಸಂಬಂಧ ಎಂಬಂಥದ್ದು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯ ಒಳಗೆ ಮಾತ್ರ ಒಳಗೊಂಡಿರುವಂಥದ್ದಾಗಿದೆ. ಆದಿಯಲ್ಲಿಯೂ ಅದು ಹಾಗೆ ಇತ್ತು, ಈಗಲೂ ಅದು ಹಾಗೆ. ಈ ಮಧ್ಯದಲ್ಲಿ ಕೆಲವದೆಲ್ಲ ನಡೆದು ಹೋಗಿದೆ. ಆದರೆ ಅದರಿಂದಲೇ ಕರ್ತನು ಸುವಾರ್ತೆಯಲ್ಲಿ ಹೇಳುವಂಥದ್ದು ಆದಿಯಲ್ಲಿ ಹಾಗಿರಲಿಲ್ಲ ಎಂಬುದಾಗಿ ನಾವು ಬೆಳಿಗ್ಗೆ ಅದನ್ನು ಓದಿದ್ದೇವೆ. ಈ ಇಬ್ಬರಲ್ಲದೆ ನನಗೆ ಒಬ್ಬ ಪುರುಷ, ಈ ಕಡೆಯಿಂದ ನನಗೆ ಒಬ್ಬಳೇ ಸ್ತ್ರೀ, ಇವರಿಬ್ಬರ ಮಧ್ಯದಲ್ಲಿ ಮೂರನೆಯ ವ್ಯಕ್ತಿ ಹೊಕ್ಕಿದರೆ ಅಲ್ಲಿಗೆ ನಿಮ್ಮ ಕುಟುಂಬದ ಸಮಾಧಾನ ಮುಗಿಯಿತು. ಅದು ಉಂಟಾಗಬಾರದು. ಒಬ್ಬನೇ ಪುರುಷನು, ಒಬ್ಬನೇ ಸ್ತ್ರೀ, ಎರಡು ವ್ಯಕ್ತಿಗಳ ಒಳಗೆ ಮಾತ್ರವೇ ಸೀಮಿತವಾಗಿರಬೇಕಾದ ಸಂಬಂಧ. ನಿಮ್ಮ ಖಾಸಗಿತನ ಮೂರನೇ ಒಬ್ಬ ವ್ಯಕ್ತಿಗೆ ತಿಳಿದಿರಬಾರದು. ಖಾಸಗಿತನ ಎಂಬುದಾಗಿ ಹೇಳಿದರೆ ಅರ್ಥ ನೀವೇ ಊಹಿಸಿಕೊಂಡು ಅರ್ಥ ಮಾಡಿಕೊಳ್ಳಿರಿ. ವಿವಾಹ ವಿಚ್ಛೇದನೆ ಆದ ವ್ಯಕ್ತಿಯನ್ನು ವಿವಾಹ ಮಾಡಿಕೊಳ್ಳಬಾರದು. ಅಥವಾ ವಿವಾಹ ವಿಚ್ಛೇದನೆ ಆದರೆ ಆ ವ್ಯಕ್ತಿ ಜೀವಿಸಿರುವಷ್ಟರವರೆಗೆ ನೀವು ಮತ್ತೊಂದು ವಿವಾಹವಾಗಬಾರದು ಎಂಬುದಾಗಿ ಹೇಳುವುದಕ್ಕಿರೋ ಒಂದು ಕಾರಣ, ಈ ಇಬ್ಬರ ಮಧ್ಯದಲ್ಲಿರುವ ಖಾಸಗಿತನ. ಅಂದರೆ ಯಾವುದೂ ಮರೆಯಾಗಿಲ್ಲ ಅವರೊಳಗೆ, ಎಲ್ಲವೂ ನಗ್ನ ಸತ್ಯವಾಗಿದೆ. ಆ ಒಂದು ಸಂಬಂಧವಿದೆಯಲ್ಲ, ಅವರಿಬ್ಬರಲ್ಲದೆ ಅದು ಗೊತ್ತಿರುವ ಮೂರನೇ ಒಬ್ಬ ವ್ಯಕ್ತಿ ಜೀವಂತವಾಗಿ ಲೋಕದಲ್ಲಿ ಯಾವ ಸಮಯದಲ್ಲಿ ಇರಲೇಬಾರದು. ಅಲ್ಲದೆ ನೀನು ಆಕೆಯನ್ನು ಬಿಟ್ಟು, ನೀನು ಆತನನ್ನು ಬಿಟ್ಟು ಬೇರೊಂದನ್ನು ಮಾಡಿಕೊಂಡು ಇದು ನನ್ನ ಹೊಸ ಗಂಡ, ಇದು ನನ್ನ ಹೊಸ ಹೆಂಡತಿ ಎಂಬುದಾಗಿ ತಿರುಗಾಡುತ್ತಿರುವಾಗ ಮೂರನೇ ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ನಗ್ತಾ ಇರ್ತಾನೆ. ಅವನು ಏನಂತ ನನಗೆ ಗೊತ್ತು. ಅದಕ್ಕೆ ಆಸ್ಪದ ಕೊಡಬಾರದು. ಅದಕ್ಕಿಂತಲೂ ದೊಡ್ಡ ಅವಮಾನ ಬೇರೆ ಏನೂ ಇಲ್ಲ, ಅದಕ್ಕಿಂತಲೂ ದೊಡ್ಡ ನಾಚಿಕೆ ಬೇರೆ ಏನೂ ಇಲ್ಲ. ಆದ್ರಿಂದ
ವಿಚ್ಛೇದನ ಹೊಂದಿಸುವುದಕ್ಕೂ ಪುನರ್ವಿವಾಹ ಮಾಡಿಸಿಕೊಡುವುದಕ್ಕೂ ಮುನ್ಗೈ ತೆಗೆದುಕೊಳ್ಳುವಂತಹ ಕ್ರೈಸ್ತ ನಾಯಕರೇ, ನಾನು ಒಂದು ಮಾತು ಹೇಳುತ್ತೇನೆ, ಇಂತಹ ಅಸಹ್ಯವಾದ ಕಾರಣಗಳಿಗೆ, ಕಾರ್ಯಗಳಿಗೆ ಜೊತೆ ನಿಲ್ಲಬೇಡಿರಿ. ಕ್ರಿಸ್ತನಿಗೂ ಸಭೆಗೂ ಇರುವ ಆ ಸಂಬಂಧಕ್ಕೆ ನೆರಳಾಗಿಯೇ ಈ ಕುಟುಂಬಗಳು, ಈ ಕ್ರೈಸ್ತ ಕುಟುಂಬಗಳು ಬೆಳೆಯಲಿ. ಅದಕ್ಕೆ ಯೋಗ್ಯವಾದ ಬೋಧನೆಯನ್ನು ಮಾತ್ರ ನೀವು ಅವರಿಗೆ ಕೊಡಲಿ. ಅದರ ಹಾಗೆ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ ಆ